ದೇವ್ರೇ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆ ಆದ ದೇವ್ರೇ, ತಂದೆ ಆದದ್ದರೆ ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ಇದುವರೆಗೆ ಜೀವಿತರ ಸಂಖ್ಯೆಯಲ್ಲಿಟ್ಟು ನಮ್ಮೆಲ್ಲರ ಎಣಿಸಿದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಅಲ್ಪರು ಅಯೋಗ್ಯರು ಅಂತ ನಮ್ಮನ್ನು ಸಹ ತಂದೆ ನೀನು ಮಾಡಿದ ಸಂಕಲ್ಪದಲ್ಲಿ ನಮ್ಮೆಲ್ಲರಿಗೂ ಒಂದು ಪಾಲನ್ನು ಕೊಟ್ಟು ತಂದೆ ಇದುವರೆಗೆ ನಿಮ್ಮ ಸತ್ಯದ ತಂದೆ ನಡೆಸಿದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಇನ್ನು ಈ ಕೂಟಕ್ಕೆ ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆಲ್ಲರಿಗೂ ಸಹಾಯ ಮಾಡ್ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತ ಸೋದಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂಡ್ರೆ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ಇದುವರೆಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ಅವ್ರಿಗೆ ನಡೆಸಿದ ಹಾಗೆ ತಂದೆ ಮುಂದೂ ಸಹ ತಂದೆ ನಿಮ್ಮ ಚಿತ್ತಂತೆ ಸಹಾಯ ಮಾಡ್ತಂದೆ. ಇವತ್ತು ಸಹ ತಂದೆ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಸಹಾಯ ಮಾಡುತ್ತಂದೆ. ತಂದೆಯ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಡೆದು ತಂದೆ ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡುತ್ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು ತಂದೆ. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳುವುದಕ್ಕಾಗಿ ನಾವು ತಂದೆ ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳ್ತೇನೆ ತಂದೆ, ಆಮೇಲೆ. ಆಮೇನ್. ಸಮುದ್ರ ತಂದೆಯ ದೇವರಿಗೂ ಅವ್ರ ಮಗನಾದ ಕ್ರಿಸ್ತನಿಗೂ ಈ ಒಂದು ಸಮಯದಲ್ಲಿ ಕೂಡ ಕೃತಜ್ಞತೆಯನ್ನು ಹೇಳಿಕೊಂಡು, ಸಹೋದರ ಸಹೋದರಿಯರೇ, ಇವತ್ತು ನಾವು ಮತ್ತೆ ನೋಡ್ಬೇಕಾದ್ರೆ ಈ ಒಂದು ದೀಪಸ್ತಂಭದ ಒಂದು ಪಾಠವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದರಲ್ಲಿ ಸಹೋದರ ಸಹೋದರಿಯರೇ ಅನೇಕ ವಿಷಯಗಳು ಉಂಟು ಅಂತ ಮುಂಚೆನೆ ಹೇಳಿದ್ದೀನಿ. ಅನೇಕ ವಿಷಯಗಳಿದೆ. ಕಾರಣ ಏನಂತ ಹೇಳಿದ್ರೆ, ಇದು ದೀಪಸ್ತಂಭ ಇದು ಕಂಪ್ಲೀಟ್ ಆಗಿ ನಮ್ಮ ಅಂದ್ರೆ ಆತನ ಒಂದು ಸಭೆ, ಆತನ ಶರೀರ ಬಗ್ಗೆ ಇದರ ವಿವರಗಳನ್ನ ಡೀಪ್ ಆಗಿ ಆತನ ವಿವರಗಳನ್ನ ಕೊಟ್ಟಿರೋದಂತ ನೋಡ್ತೀವಿ. ಅದಕ್ಕೆ ನಾವು ಒಂದು ಕೂಡ ಈ ಒಂದು ದೀಪಸ್ತಂಭದಲ್ಲಿ ಮಾತ್ರ ನಾವು ಒಂದು ಕೂಡ ಬಿಡಲ್ಲ. ಅದರಲ್ಲಿ ಎಲ್ಲಾನು ಕೂಡ ಅದರ ವಿವರಗಳನ್ನ ತಗೊಂಡು ಅದನ್ನ ಧ್ಯಾನ ಮಾಡಬೇಕು ಅಂತ ನಾವು ಅದನ್ನ ಮಾತ್ರ ನೋಡ್ಬೇಕು ಸಹೋದರ ಸಹೋದರಿಯರೇ. ಹಾಗಿರುವಾಗ ಹೋದ ವಾರ ನಾವು ನೋಡಿದಂತ ಈ ದೀಪಸ್ತಂಭದಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಇದು ಯಾವ ತರ ಇದನ್ನ ಅದು ಮಾಡಿದ್ರು, ಯಾವ ಒಂದು ವಸ್ತುಲಿ ಮಾಡಿದ್ರು ಅಂತ ಹೇಳಿದ್ರೆ, ಅದು ಚಿನ್ನದಿಂದ ಮಾಡ್ತಿದ್ರು. ಅದೇ ತರ ಒಂದು ದೀಪಸ್ತಂಭ ಅದು ಯಾವ ಒಂದು ಯಾವ ಒಂದು ಕಾರ್ಯದಲ್ಲಿ ಮಾಡ್ಬೇಕಂತ ಕೇಳಿದ್ರೆ, ಅದು ನಾಕಾಸಿ ಕೆಲಸದಿಂದ ಅದನ್ನ ಮಾಡಬೇಕು ಅಂತ ಹೇಳಿದ್ರು ಅಂತ ಕೂಡ ನಾವು ನೋಡಿದೀವಿ ಸಹೋದರ ಸಹೋದರಿಯರೇ. ಆಗಿರುವಾಗ ಇದು ಮೋಲ್ಡಿಂಗ್ ಮಾಡಂಗಿಲ್ಲ. ಮೋಲ್ಡಿಂಗ್ ಮಾಡಂಗಿಲ್ಲ. ಅದನ್ನ ಆಕಾಶ ಕೆಲಸ ಅಂತ ಹೇಳುವಾಗ ನಮಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಏನಂತ ಹೇಳಿದ್ರೆ, ಆ ದೀಪಸ್ತಂಭ ಅನ್ನೋದು ಆ ಸಭೆಗೆ ಹೋಲಿಕೆ ಆಗ್ತದೆ. ಆ ಸಭೆಯನ್ನು ಕಟ್ಟಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನ ಒಂದೊಂದು ಅದರ ಹೂವು ಆಗ್ಲಿ, ಅದರ ಒಂದು ಹಣ್ಣಾಗ್ಲಿ, ಅದರ ಒಂದು ಮೊಗ್ಗಾಗ್ಲಿ, ಅದರಲ್ಲಿ ಅದು ಸರಿಯಾದ ರೀತಿಯಲ್ಲಿ ಅದನ್ನ ಒಂದು ಚಿತ್ತರಿಸಿ ಅದನ್ನ ಒಂದು ಬ್ಯೂಟಿಫುಲ್ ಅಂತ ಹೇಳಿದ್ರೆ, ಸುಂದರವಾಗಿ ಮಾಡಬೇಕು ಅಂತ ಹೇಳಿದ್ರೆ, ಅದು ಅನೇಕ ಕಷ್ಟ, ಹಿಂಸ, ಸಂಕಟ ಇವೆಲ್ಲ ತಾಳಿ ದೇವರ ರಾಜ್ಯದ ಒಳಗೆ ನಾವು ಸೇರ್ಬೇಕಾಗಿದೆ ಅಂತ ವಾಕ್ಯ ನಾವು ನೋಡಿದ್ದೀವಿ. ಹೌದು, ನಾವು ಬಹು ಸಂಕಟದಿಂದ ದೇವರ ರಾಜ್ಯ ಒಳಗೆ ನಾವು ಸೇರ್ಬೇಕಾಗಿದೆ ಅಂತ ನಾವು ವಾಕ್ಯ ಕೂಡ ಓದಿದೀವಿ ಸಹೋದರ ಸಹೋದರಿಯರೇ. ಹಾಗಿರುವಾಗ ಸಹೋದರ ಓದುವಾರ ನಾವು ನೋಡಿದಂತ ಪಾಠ ಯಾವ್ದಪ್ಪ ಅಂತ ನೋಡಿದ್ರೆ, ಬರೀ ಈಗ ನೋಡ್ರಿ ಆ ಹೂವ ಇದು ಮಾತ್ರ ನಾನು ತೋರಿಸಿದ್ದೀನಿ. ಇದಕ್ಕೆ ಎಷ್ಟು ಅಣತೆಗಳು ಇತ್ತು ಅಂತ ಹೇಳಿದ್ರೆ 7 ಅಣತೆಗಳು ಇತ್ತು. ಅದರಲ್ಲಿ ದೀಪಸ್ತಂಭ ಇರೋದು ಸೆಂಟ್ರಲ್ಲಿ 1, ಕೊಂಬೆಗಳು ಅದಕ್ಕೆ 6 ಇತ್ತು ಅಂತ ನಾವು ನೋಡಿದೀವಿ ಸಹೋದರ ಸಹೋದರಿ. ಆ ತರ ಇರುವಾಗ ಈ ನಡುವಲ್ಲಿ ಇರೋದು, ಆ ಒಂದು ದೀಪಸ್ತಂಭದ ನಡುವಲ್ಲಿ ಇರೋದು ಕ್ರಿಸ್ತನು. ಆ ಕೊಂಬೆಗಳು ಅದರಿಂದ ಬರುವ ಆ ಕೊಂಬೆಗಳು ಯಾರಪ್ಪ ಅಂತ ಹೇಳಿದ್ರೆ ಸಭೆಯನ್ನ ಕೂಡ ಅದನ್ನ ಸೇರುತ್ತೆ ಅಂತ ಕೂಡ ನಾವು ನೋಡ್ತೀವಿ. ಹಾಗಿರುವಾಗ ಸಹೋದರ ಸಹೋದರಿಯರೇ, ಇಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಳುವ ಬಹಳ ಮುಖ್ಯವಂತ ಒಂದು ವಿಷಯ ಏನಂತ ಕೇಳಿದ್ರೆ, ಈ ದೀಪಸ್ತಂಭದಲ್ಲಿ ಆ ಒಂದೊಂದು ಕೊಂಬೆದಲ್ಲಿ ಏನಿತ್ತು, ಯಾವ ಒಂದು ಆ ಬಾದಾಮಿ ಹೂವು ನೋಡ್ಬೇಕಾದ್ರೆ ಅದರ ಬಾದಾಮಿ ಹೂವು, ಆಮೇಲೆ ಅದರ ಒಂದು ಹಣ್ಣು
ಅಲ್ವಾ? ಅದರ ಹಣ್ಣು ಪಾತ್ರ ಹಿಂಗೆ ಒಂದು ಹಣ್ಣನ್ನ ಮಾಡಬೇಕು, ಆಮೇಲೆ ಒಂದು ಮೊಗ್ಗು ಅದು ಮಾಡಬೇಕು ಅಂತ ನೋಡಿದ್ವಿ. ಹಂಗಾದ್ರೆ ಒಂದೊಂದು ನೋಡ್ರಿ ಅದಕ್ಕೆ 3 ಸೆಟ್ ಇರಬೇಕು ಅಂತ ಹೇಳ್ತಾರೆ. ಒಂದೊಂದು ಕೂಡ ಒಂದೊಂದು ಒಂದರಲ್ಲಿ 3 ಸೆಟ್. ಒಂದರಲ್ಲಿ ಒಂದು ಬಾದಾಮಿ ಹೂ ಇರಬೇಕು, ಅದರ ಒಂದು ಹಣ್ಣು ಇರಬೇಕು, ಆಮೇಲೆ ಅದರ ಒಂದು ಮೊಗ್ಗು ಇರಬೇಕು ಅಂತ ನೋಡ್ತೀವಿ. ಅದೇ ತರ ಬಂದು ಒಂದು ಕೊಂಬೆಗೆ ಮೂರು ವಿಧವಾದ ಆ 3 ಸೆಟ್ ಇರಬೇಕು ಅಲ್ವಾ? 3 ಸೆಟ್ ಅಂತ ಕೇಳಿದ್ರೆ 3 ಹೂವ, ಅದರ ಒಂದು 3 ಹಣ್ಣು, 3 ಮೊಗ್ಗು ಇರಬೇಕು ಅಂತ ನಾವು ಕ್ಲಿಯರ್ ಆಗಿ ನೋಡಿದ್ದೀವಿ. ಸಹೋದರರೇ, ಈಗ ನಾವು ಏನಪ್ಪಾ ನೋಡ್ತೀವಿ ಅಂತ ಹೇಳಿದ್ರೆ, ಈ ಮೊಗ್ಗು ಅಂದ್ರೆ ಏನು, ಯಾತಕ್ಕೆ ಈ ಮೊಗ್ಗುನ ಅಲ್ವಾ, ಆ ಮೊಗ್ಗು, ಹಣ್ಣು ಮತ್ತೆ ನೋಡ್ಬೇಕಾದ್ರೆ ಆ ಹೂವ, ಈ 3ನ್ನ ಇಟ್ಟುಕೊಂಡೆ ಆ ದೀಪಸ್ತಂಭವನ್ನು ಅದು ಎಲ್ಲಾ ಕಾರ್ಯನ ಫಿನಿಶ್ ಮಾಡಿ ಅಂತ ಹೇಳುವಾಗ ಪರಿಪೂರ್ಣತೆಯಾಗಿ, ಸಭೆಯ ಒಂದು ಪರಿಪೂರ್ಣತೆಯ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅಮರತ್ವದಿಂದ ಅಷ್ಟೊಂದು ಬೆಳಕು ಕೊಡುವ ಒಂದು ದೀಪಸ್ತಂಭವಾಗಿ ತಂದೆಯ ದೇವರು ಅದನ್ನ ಆ ನೂತನ ಸೃಷ್ಟಿ ಮಾಡ್ತಾರೆ ಅಂತ ನೋಡ್ತೀವಿ. ಯಾವ ತರ ಸೃಷ್ಟಿ ಮಾಡ್ತಾರೆ ಅಂತ ಹೇಳುವಾಗ ಇವಲ್ಲಿ ಕ್ಲಿಯರ್ ಆಗಿ ನಾವು ನೋಡ್ಬೋದು. ಸರಿ, ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ಬೇಕಾಗಿರುವ ಇದು ನಾವು ಸರಿಯಾದ ರೀತಿಯಲ್ಲಿ ಸಹೋದರಿಯರೇ ನಾವು ಅರ್ಥ ಮಾಡ್ಕೋಬೇಕಲ್ವ. ಒಂದು ಹೂವ ಮತ್ತೆ ಒಂದು ಹಣ್ಣು, ಆಮೇಲೆ ಮೊಗ್ಗು. ಯಾಕಂದ್ರೆ ಆದ್ರೆ ಬೇರೆ ಬೇರೆ ಟ್ರಾನ್ಸ್ಲೇಷನ್ ಅಲ್ಲಿ ಬೇರೆ ಬೇರೆ ಹಾಕಿದ್ದಾರೆ. ಅದನ್ನ ಹೇಳಿಕ್ ಕೂಡ ಅದು ಆ ಪುಷ್ಪ ಪಾತ್ರಗಳು, ಆಮೇಲೆ ಒಂದು ಪುಷ್ಪ ಪಾತ್ರ ಅಂತ ಹಾಕಿದ್ದಾರೆ, ಆಮೇಲೆ ಪುಷ್ಪ ಹೂವ ಅಂತ ಹಾಕಿದ್ದಾರೆ. ಇವೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಬರೋ ಬದಲು ಇಂಗ್ಲಿಷ್ ಇಂದ ನಾವು ಡೈರೆಕ್ಟ್ ಆಗಿ ಅದನ್ನ ತಗೊಂಡಿದ್ವಿ. ಅದು ಏನಪ್ಪಾ ಇಂಗ್ಲಿಷ್ ಅಲ್ಲಿ ಅಂತ ಹೇಳಿದ್ರೆ ಫ್ಲವರ್ ಕಪ್ ಅಂಡ್ ನಾಬ್ಸ್ ಅಂತ ಹೇಳಿದ್ದಾರೆ. ಈ ಫ್ಲವರ್ ಕಪ್ ಅಂಡ್ ದ ನಾಬ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಕನ್ನಡದಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನ್ ಅದು ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಮೊಗ್ಗುಗಳು, ಪಾತ್ರೆ ಅದೇ ಅಂತ ಹೇಳಿದ್ರೆ ಒಂದು ಕಪ್ಪು, ಆ ಹಣ್ಣು ಬಂದು ಒಂದು ಪಾತ್ರೆ ತರ ಇರಬೇಕು, ಅದರ ಹೂವ ಅಂತ ಇರಬೇಕು ಅಂತ ಹೇಳ್ತಾರೆ. ಇದೇನಪ್ಪ ನಮಗೆ ಸೂಚನೆ ಆಗ್ತದೆ ಅಲ್ವಾ? ಇದೇನು ಸೂಚನೆ ಆಗ್ತದೆ ಅಂತ ಹೇಳುವಾಗ ಸಹೋದರರೇ, ಮೊದಲು ನಾವು ನೋಡಿ ಮೇಲಿಂದ ನೋಡ್ತೀವಿ ಒಂದು ಹೂವ, ಒಂದು ಹಣ್ಣು, ಒಂದು ಮೊಗ್ಗಲ್ವಾ? ಆಕ್ಚುಲಿ ಎಲ್ಲಿಂದ ನಾವು ಅದನ್ನ ಲೆಕ್ಕ ಮಾಡ್ಕೋಬೇಕಂದ್ರೆ, ಆ ಸೆಂಟ್ರಲ್ಲಿ ಇದ್ದಿದ್ದಂತ ಸ್ತಂಭ ಇದೆಯಲ್ಲ, ಆ ಸ್ತಂಭ ಯೇಸು ಕ್ರಿಸ್ತನು, ನಾವಲ್ಲ, ಆತನಿಂದನೇ ಬೆಳೆಯೋದು ಅಲ್ವಾ? ಏನ್ ಹೇಳ್ತಾರೆ ಯೋಹನ 15 ನಾನು ದ್ರಾಕ್ಷೆ ಬಳ್ಳಿ, ನೀವೆಲ್ಲ ಕೊಂಬೆಗಳು ಅಂತ ಹೇಳ್ತಾರಲ್ಲ, ಆ ತರ ಇರುವಾಗ ಆತನ ಕ್ರಿಸ್ತನದಲ್ಲಿ ನಾವು ಕೊಂಬೆಗಳಾಗಿ ಬೆಳಿಬೇಕಾದ್ರೆ ಮೊದಲು ಅದರಲ್ಲಿ ಬರೋದು ಹೂವನ, ಇಲ್ಲ ಅದರ ಹಣ್ಣುನ, ಅಥವಾ ಅದರ ಮೊಗ್ಗ, ಯಾವ್ದು ಬರುತ್ತೆ? ಮೊಗ್ಗು ಬರುತ್ತೆ ಬ್ರದರ್, ಮೊಗ್ಗು ಬರುತ್ತೆ. ಕರೆಕ್ಟ್. ಹಾಗಾದ್ರೆ ಸಹೋದರಿಯರೇ, ಅದು ಏನ್ ಬರುತ್ತೆ ಅಂತ ಕೇಳಿದ್ರೆ, ಮೊದಲು ಮೊಗ್ಗು ಬರುತ್ತೆ, ಆಮೇಲೆ ಅದರ ಒಂದು ಹಣ್ಣು ಬರುತ್ತೆ, ಆಮೇಲೆ ಅದರ ಒಂದು ಸುಂದರವಾಗಿ ಇರುವ ಏನ್ರಿ ಆ ಪುಷ್ಪ ಅಂತ ಹೇಳಿದ್ರೆ ಫ್ಲವರ್ಗೆ ಆ ಹೂವ ಅಂತ ಹೇಳ್ತಾರೆ. ಇದು 3 ಏನಪ್ಪಾ ಅದು ಅರ್ಥ ಅಂತ ಹೇಳಿದ್ರೆ, ನಮ್ಗೆ ಚೆನ್ನಾಗಿ ಗೊತ್ತಿದ್ದಂಗೆ ಮೊಗ್ಗು ಅಂದ್ರೆ ಅರ್ಥ ಏನು ನಮಗೆಲ್ಲ ಗೊತ್ತಿದೆ. ಮೊಗ್ಗು ಅಂತ ಹೇಳುವಾಗ್ಲೇ ನಮಗೆ ಯಾವ್ದು ಅರ್ಥ ಆಗುತ್ತೆ ಅಂತ ಕೇಳಿದ್ರೆ, ನಮಗೆ ಯಾರು ಆರೋನಿಗೆ ಅಲ್ವಾ? ಆರೋನನ್ನ ತಂದೆಯ ದೇವರು ಹೆಂಗೆ ಆಯ್ಕೆ ಮಾಡಿದ್ರು, ಆರೋನನ್ನ ತನ್ನ ಚಿತ್ತ ಪ್ರಕಾರ, ಅದು ಮನುಷ್ಯನ ಚಿತ್ತ ಪ್ರಕಾರ ಅಲ್ಲ, ಆರೋನನ್ನು ಅವನ ಪ್ರಧಾನ ಯಾಜಕನಾಗಿ ಆಯ್ಕೆ ಹೆಂಗೆ ಮಾಡಿದನೋ ಅದೇ ತರ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಬ್ಬೊಬ್ಬರನ್ನ ಕೂಡ ನಾನು ಆತನ ಆರೋನ ಒಂದು ರೀತಿಯಲ್ಲಿ ನಾನು ಅದನ್ನ ಆಯ್ಕೆ ಮಾಡಿದ್ದೀನಿ ಅಂತ ಒಂದು ವಾಕ್ಯ ಕೂಡ ಓದೋಣ. 1 ಕೊರಿಂಥಿಯ 9ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿ. ಹದಿನಾರು 9:16 ಅಲ್ವಾ ಬ್ರದರ್? ಹೌದು. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕೆಂಬ
ನಿರ್ಬಂಧನ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಹಂಗಾದ್ರೆ ಈಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇದೇನಪ್ಪ ಇದು ಮೊಗ್ಗು ಅಂತ ಕೇಳಿದ್ರೆ ಪ್ರೀಸ್ಟ್ಹುಡ್ ಅಂದ್ರೆ ಮಹಾಯಾಜಕನ ಒಂದು ಕೆಲಸ. ನಾವೆಲ್ಲ ಯಾವ ತರ ದೇವರ ಒಂದು ಆಯ್ಕೆಯಲ್ಲಿ ನಾವು ಬಂದಿದೀವಿ ಅಂತ ಕೇಳಿದ್ರೆ, ಆರೋನಂಗೆ ನಮ್ಮನ್ನ ದೇವರ ಆಯ್ಕೆ ಮಾಡಿಲ್ಲ ಅಂದ್ರೆ ಒಬ್ಬನು ಕೂಡ ದೇವರ ಹತ್ರ ಬರಕ್ ಸಾಧ್ಯ ಇಲ್ಲ. ಅದರಿಂದ ಒಬ್ಬನು ಕೂಡ ಅದರಿಂದ ಬರಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನೋಡ್ತೀವಿ ಸೋದರ ಸೋದರಿಯರೇ. ಓಕೆ, ಸೋದರ ಸೋದರಿಯರೇ, ನೋಡ್ಬೇಕಾದ್ರೆ ಹಾಗಾದ್ರೆ ಆರೋನನ ಕೆಲಸ ಏನಾಗಿತ್ತು? ಆರೋನನ ಕೆಲಸ ಏನಾಗಿತ್ತಂತ ಕೇಳಿದ್ರೆ, ನಮಗೆಲ್ಲ ಗೊತ್ತಿದ್ರು ಪ್ರಧಾನ ಯಾಜಕನಾಗಿ ಕೆಲಸ ಮಾಡ್ತಿದ್ದಂತ ಆ ಮನುಷ್ಯ ಅಂತ ಹೇಳುವಾಗ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿ ಮಧ್ಯಸ್ಥನಿಗೆ ಹೆಸರೇ ಏನಂತ ಹೇಳಿದ್ರೆ ಯಾಜಕ ಅಂತ ಅರ್ಥ ಅಲ್ವಾ. ದೇವರಿಗೂ ಮನುಷ್ಯನಿಗೂ ಒಂದು ಏನಂತ ಹೇಳಿದ್ರೆ ಒಂದು ಸಂಬಂಧವನ್ನು ಉಂಟು ಮಾಡೋದು. ಒಂದು ಸಂಬಂಧ ಅಂತ ಹೇಳಿದ್ರೆ ಮನುಷ್ಯನಿಗೂ ದೇವರಿಗೂ ಮಧ್ಯಸ್ಥನಾಗಿ ಅಡ್ವೊಕೇಟ್ ಅಂತ ಹೇಳ್ತಾರೆ. ಅಡ್ವೊಕೇಟ್ ಅಂತ ಹೇಳುವಾಗ ಅವರು ವಕೀಲಾಗಿದ್ದು ಮಾಡೋರೆ ಅವರಿಗೆ ಮಹಾಯಾಜಕನು, ಯಾಜಕನು ಅಂತ ಹೇಳ್ತಾರೆ. ಅದೇ ತರ ನಾವು ನೋಡ್ಬೇಕಾದ್ರೆ ಸೋದರ ಸೋದರಿ, ನಮ್ಮ ಕ್ರಿಸ್ತನು ಕೂಡ ಅಲ್ವಾ, ನಮ್ಮ ಕ್ರಿಸ್ತನು ಕೂಡ ಯಾರಪ್ಪ ಅಂತ ಹೇಳಿದ್ರೆ ಮಹಾಯಾಜಕನಾಗಿದ್ದು. ಮೆಲ್ಕಿಸೆದೇಕನ ಒಂದು ಮೊರೆಯ ಪ್ರಕಾರ ನೋಡ್ಬೇಕಾದ್ರೆ ಆತನು ಮಹಾಯಾಜಕನಾಗಿ ಅದು ಕ್ರಿಸ್ತನು ಇದ್ನು ಅಂತ ಕೂಡ ನಮಗೆಲ್ಲರಿಗೂ ಗೊತ್ತಿದೆ. ಆಗಿರುವಾಗ ನಮ್ಮನ್ನ ಕೂಡ ನಮ್ಮ ಕರೆ ಯಾವ ತರ ಇದೆ ಅಂತ ಕೇಳಿದ್ರೆ, ಯಾಜಕರಾಗಿ ದೇವ್ರು ನಮ್ಮನ್ನ ಕರೆಸಿದ್ದಾರೆ. ನಾವೆಲ್ಲ ಗೊತ್ತಿದೆ. 1ನೇ ಪೇತ್ರ 2ನೇ ಪೇತ್ರದಲ್ಲಿ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಮ್ಮನ್ನ ತಂದೆಯ ದೇವರು ಆಯ್ಕೆ ಮಾಡಿದ್ದಾರೆ. ಒಂದು ಯಾಜಕರಾಗಿ ನಮ್ಮನ್ನ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಆಯ್ಕೆ ಮಾಡಿದ್ದಾರೆ. ಯಾತಕಪ್ಪ ಅಂತ ಕೇಳಿದ್ರೆ ಸೋದರ ಸೋದರಿಯರೇ ನೋಡ್ರಿ, ಈ ಒಂದು ಕೆಲಸ ಏನಪ್ಪ ಕೆಲಸ ಅಂತ ಕೇಳಿದ್ರೆ ಈ ಸುವಾರ್ತೆ ಮಾಡುವ ಕೆಲಸ. ಯೇಸು ಸ್ವಾಮಿ ಇದ್ರು ಮಹಾಯಾಜಕನಾಗಿ, ಆತನು ಆ ಒಂದು ಸಭಾತಲ್ಲಿ ಕೆಲಸ ಮಾಡುವ ಒಂದು ಮಾಡ್ತಾ ಇದ್ರು. ಸಭಾತಲ್ಲಿ ಎಲ್ಲಾ ಅದ್ಭುತಗಳು ಕೂಡ ಸಭಾತಲ್ಲಿ ಕೆಲಸ ಮಾಡ್ತಿದ್ರು. ಅವಾಗ ಅವರು ಪ್ರಶ್ನೆ ಕೇಳ್ತಾರೆ, ನೀನ್ ಯಾಕೆ ಏನ್ ಮಾಡ್ತೀಯಾ, ಸಭಾತಲ್ಲೇ ನೀನ್ ಮಾಡ್ತೀಯಾ ಅಂತ ಕೇಳುವಾಗ ಆಗ ಕ್ರಿಸ್ತನ್ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ಅಲ್ವಾ, ಆ ಸಭಾತಿಗೆ ಕರ್ತನಾಗಿರ್ತಾನೆ ಅಂತ ಹೇಳ್ತಾನೆ ಅಲ್ವಾ. ಸಭಾತಿಗೆ ಕರ್ತನಾಗಿರುವ ಮಹಾಯಾಜಕನು ಏನ್ ಮಾಡ್ಬೋದು ಅಂತ ಕೇಳಿದ್ರೆ ಅಲ್ಲಿ ಕೆಲಸ ಮಾಡಬಹುದು ಅಂತ ಹೇಳ್ತಾರೆ. ಹಾಗಿರುವಾಗ ಈ ಸುವಾರ್ತೆ ಕೆಲಸ, ಈ ಒಂದು ಸುವಾರ್ತೆ ಕಾಲದಲ್ಲಿ ಸುವಾರ್ತೆ ಕೆಲಸಗಳನ್ನು ಆಯ್ಕೆ ಮಾಡೋದಕ್ಕೆ ಮೊದಲು ತಂದೆಯ ದೇವರು ಯಾಜಕನಾಗಿ ನೋಡ್ರಿ ಕ್ರಿಸ್ತನೊಳಗೆ ಮೊದಲು ನಮ್ಮನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆ ಮೊಗ್ಗಾಗಿ ನಮ್ಮನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆಯ್ಕೆ ಮಾಡೋದು ಅಂತ ನೋಡ್ರಿ. ಮೊಗ್ಗು ಅಂತ ಹೇಳುವಾಗ ಏನಂತ ಕೇಳಿದ್ರೆ ನಮಗೂ ದೇವ್ರ ವಾಕ್ಯ ಕೊಟ್ರು, ದೇವ ಸಂದೇಶ ಕೊಟ್ರು. ಈ ಅಪೊಸ್ತಲ ಪೌಲ್ ಹೇಳ್ದಂಗೆ ಈ ಸುವಾರ್ತೆ ಸಾರೋದ್ರಲ್ಲಿ ನನಗೆ ಏನಾಯ್ತು ಅಂತ ಕೇಳಿದ್ರೆ ನಾನು ಸಾರಲೇಬೇಕಾಗಿರೋ ನಿರ್ಬಂಧ ಉಂಟು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಕೆಲಸ ಇದ್ಮೇಲೆ ನನ್ನ ಮೇಲೆ ಬಿದ್ದಿರುವ ಒಂದು ನಿರ್ಬಂಧ. ನಾವು ಎಲ್ಲರೂ ಕೂಡ ಏನಿದೆ ಅಂತ ಕೇಳಿದ್ರೆ ಒಂದು ನಿರ್ಬಂಧ ಇದೆ. ನಾವು ಯಾಜಕ ಕೆಲಸಗಳು ಯಾವಾಗ ಮಾಡ್ತೀವಿ, ಬರುವ ರಾಜ್ಯದಲ್ಲಿ ಕೂಡ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಆ ಯಾಜಕ ಕೆಲಸಗಳನ್ನು ಮಾಡ್ತೀವಿ. ಯಾಜಕ ಕೆಲಸ ಅಂದ್ರೆ ಏನು, ತಂದೆ ದೇವರಿಗೂ ಈ ಮಕ್ಕಳ ಮಧ್ಯೆಯಲ್ಲಿ ಇದ್ದಿದ್ದಂತ ಅವರ ಸುವಾರ್ತೆಯನ್ನ ಸಾರಿಕೊಳ್ಳೋದು ಅಲ್ವಾ, ಅದು ಬಹಳ ಮುಖ್ಯ. ಹಾಗಿರುವಾಗ ಆ ಮೊಗ್ಗು ನೋಡ್ರಿ ಯಾವ ತರ ಈ ಒಂದು ದೀಪಸ್ತಂಭ ರೆಡಿ ಮಾಡ್ತಾರೆ ಅಂತ ಕೇಳಿದ್ರೆ ಮೊದಲು ಆ ಕೆಲಸದಿಂದ ನಾವು ಸುವಾರ್ತೆ ಕಾರ್ಯಗಳನ್ನ ಉಂಟು ಮಾಡೋದಿ, ಸುವಾರ್ತೆ ಕಾರ್ಯಗಳು ಮಾಡೋದಿಕ್ಕೆ ನಮ್ಮನ್ನ ಆಯ್ಕೆಕೊಂಡಿದ್ದಾರೆ. ಪೇತ್ರನ ಕರೆಯುವಾಗ ಪೇತ್ರನ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಪೇತ್ರ ನೀನು ಅವ್ನು ಮೀನ್ ಹಿಡಿತಾ ಇರ್ತಾನೆ ಪೇತ್ರ. ಅವಾಗ ಏನ್ ಹೇಳ್ತಾನೆ ಅಂತ ಕೇಳಿದ್ರೆ ಯೇಸು ಸ್ವಾಮಿ ನೋಡ್ಬಿಟ್ಟು ನನ್ನ ಹಿಂಬಾಲಿಸು ಅಂತ ಹೇಳಿ, ಇನ್ನು ಮುಂದೆ ನೀನು ಮೀನ್ ಹಿಡಿಯೋನಲ್ಲ, ಏನ್ ಮಾಡ್ಬೇಕಂತ ಕೇಳಿದ್ರೆ ಮನುಷ್ಯನ ಹಿಡಿಯೋವನಾಗಿ ನಾನು ಏನ್ ಮಾಡ್ತೀನಿ, ಈಗ ನಿನ್ನನ್ನು ಆಯ್ಕೆ ಮಾಡ್ತೀನಿ ಅಂತ ನೋಡಿ. ಹೌದು ಸಹೋದರ ಸಹೋದರಿಯರೇ, ಆಗಿರುವಾಗ ನಮ್ಮನ್ನ ಕೂಡ ಮೊದಲು ನೋಡ್ರಿ ಸತ್ಯವಾಕ್ಯವನ್ನು ಸಾರೋದಿಕ್ಕೆ, ಒಂದು ವೇಳೆ ಈ ಸತ್ಯವಾಕ್ಯ ಸಾರಕ್ಕೆ ಯಾರು ಸಾರಲಿಲ್ಲ, ಇದನ್ನ ಹೋಗಿ ಯಾರು ಹೇಳಿಲ್ಲ ಅಂತ ಕೇಳಿದ್ರೆ ಸಭೆ ಇದನ್ನ ಬೆಳವಣಿಗೆ ಇರ್ತಿರ್ಲಿಲ್ಲ. ಆ ವಾಕ್ಯ ಯಾರಿಗೂ, ಆ ಕರೆ ಯಾರಿಗೂ ಹೋಗ್ತಿರ್ಲಿಲ್ಲ. ಹಾಗಾದ್ರೆ ಮೊದಲು ಸಭೆಯ ಒಂದು ಎಲ್ಲರೂ ಕೂಡ ಅದರಲ್ಲಿ ಒಂದು ಪಾಲೈತೆ. ಕೆಲವ್ರೆಲ್ಲ ನೋಡ್ರಿ
ನಾವು ಕರೆಯಲ್ಪಟ್ಟವರು ಅನೇಕರಾಗಿರ್ತಾರೆ. ಅವ್ರಿಗೆ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಅನೇಕ ಕಾರ್ಯಗಳು ಮಾಡ್ತಾರೆ, ಇಲ್ಲ ಅಂತಿಲ್ಲ. ಅವರೆಲ್ಲ ನೋಡ್ರಿ ಅನೇಕರು ಬರ್ತಾರೆ, ಅವರು ದೇವರ ವಾಕ್ಯ ಕೇಳ್ತಾರೆ, ದೇವರ ವಾಕ್ಯ ಕೇಳಿ ದೇವರ ವಿಷಯಗಳನ್ನು ಕೂಡ ಹಂಚ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗ್ತದೆ. ಕ್ಲಾಸ್ಗಳು ಕೂಡ ತಗೊಂತಾರೆ. ಅನೇಕರನ್ನ ಅವರು ಸತ್ಯದಲ್ಲಿ ತರಕ್ಕೆ ಕೂಡ ಏನಾಗಿದೆ, ಅವ್ರಿಗೊಂದು ಕೆಲಸ ಕೂಡ ಅವ್ರಿಗೆ ದೇವರು ಕೊಟ್ಟಿದ್ರು. ಆದ್ರೆ ಅವರು ಕೊನೆ ತನಕ ಇರ್ತಾರ ಇಲ್ವಾ ಇರ್ತಾರಂತ ಒಂದು ದೊಡ್ಡ ಪ್ರಶ್ನೆ ಇದ್ರೆ ಕೂಡ ಅವರ ಕೆಲಸ ಇದೆಯಲ್ಲ, ತಂದೆಯ ದೇವರು ಮಾಡ್ಬೇಕಾಗಿರೋ ಕರೆದ ಮೇಲೆ ಮೊದಲು ಕರೆದು ಅವ್ರ ಮುಖಾಂತರ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಎಲ್ಲರಿಗೂ ಸತ್ಯವನ್ನು ಸಾರಕ್ಕೆ ಮೊದಲ ಆಪ್ಷನ್ ಕೊಡ್ತಾರೆ. ಈಗ ಎರಡನೇದು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಇದು ನೋಡ್ರಿ, ಇದು ಯಾಚಕ ಕೆಲಸ, ಇದು ಮೊಗ್ಗು ಅಂದ್ರೆ ಒಬ್ರು ಚಿಗ್ರು ಬಿಡುವ ಅಂತ ಹೇಳುವಾಗ ನಾವು ಕ್ರೈಸ್ತರಲ್ಲಿ ಬಂದ ತಕ್ಷಣ ಆ ಮೊಗ್ಗು ಸತ್ಯವನ್ನ ಕೇಳಿ ಆ ಒಂದು ಪವಿತ್ರ ಆತ್ಮದಿಂದ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಸತ್ಯ ಬಹಳ ಸಂತೋಷ ಪಟ್ಟಿರ್ತೀವಿ, ಎಲ್ಲರಿಗೂ ನಾವು ಸಾರಬೇಕು ಅಂತ ಇರ್ತೀವಿ. ಆದ್ರೆ ನಮ್ಮ ಬೆಳವಣಿಗೆ ಇರ್ಬೇಕು ಅಲ್ವಾ? ಯಾರು ಬೇಕಾದ್ರೆ ಕೂಡ ಸತ್ಯ ಮಾಡ್ಬೋದು. ಸತ್ಯವನ್ನು ಏನ್ ಮಾಡ್ಬೋದು ಅಂತ ಕೇಳಿದ್ರೆ ಈ ಸತ್ಯನ ಯಾರು ಕೇಳ್ತಾರೋ ಆ ಟೀಚಿಂಗ್ ಮಾಡ್ಬೋದು, ಯಾರು ಬೇಕಾದ್ರೂ ಕೂಡ ಅದನ್ನ ಪ್ರಸಂಗ ಮಾಡ್ಬೋದು, ತಪ್ಪಿಲ್ಲ. ಅದೇ ತರ ಅವರು ಎಲ್ಲ ಪ್ರಸಂಗ ಮಾಡುವವರು ಎಲ್ಲ ಕೂಡ ನೆಕ್ಸ್ಟ್ ಸ್ಟೆಪ್ಗೆ ಆಯ್ಕೆ ಮಾಡಿರೋರು ಏನಾಗ್ಬೇಕು ಅಂತ ಕೇಳಿದ್ರೆ ಕರೆಯಲ್ಪಟ್ಟವರು ತಂದೆಯ ದೇವರಿಂದ ಆಯ್ಕೆ ಪಟ್ಟಿರಬೇಕು. ನೋಡ್ರಿ, ಇಲ್ಲಿಗೆ ಮೂರು ಅಂತ ಬರುವಾಗ್ಲೇ ನಮಗೆ ಒಂದು ವಿಷಯ ಬಂದ್ಬಿಡ್ತದೆ. ಯಾವ್ದ್ರಿ ಏನಿದು ಅಂತ ಕೇಳಿದ್ರೆ ಅಲ್ಲೋ, ಮೊದಲು ನಮ್ಮನ್ನ ಏನ್ ಮಾಡಿದಾರ್ರಿ, ಕರೆಯಲ್ಪಟ್ಟಿದೀವಿ. ಆ ಕ್ರಿಸ್ತನೊಳಗೆ ನಮ್ಮನ್ನ ಕರೆಯಲ್ಪಡುವಾಗ ಇವರು ಯಾರಪ್ಪ ಸಭೆ ಆಗ್ತಾರೆ ಅಂತ ಕೇಳಿದ್ರೆ ಮೊದಲು ಇವರು ಮೊಗ್ಗಾಗಿರ್ತಾರೆ. ಅಂದ್ರೆ ದೇವರ ಸೇವೆಯನ್ನು ಮಾಡೋರಾಗಿರ್ತಾರೆ, ದೇವರಿಗಾಗಿ ತನ್ನ ಸೇವೆಯನ್ನು ಒಪ್ಪಿಸಿಕೊಡುವರಾಗಿರ್ತಾರೆ. ಇದು ಮೊಗ್ಗು. ಎರಡನೇದು ಏನಪ್ಪಾ ಅಂತ ಕೇಳಿದ್ರೆ ಎರಡನೇದು ಹಣ್ಣು ಅಂತ ಕೇಳುವಾಗ ನಮ್ಗೆಲ್ಲ ಗೊತ್ತಿದೆ ಸಹೋದರ ಸಹೋದರರೇ, ಈ ಮೊಗ್ಗಲ್ಲೇ ನಿಲ್ಲಲ್ಲ. ನೆಕ್ಸ್ಟ್ ಸ್ಟೆಪ್ ಇನ್ನೊಬ್ರು ಮಾಡ್ಬೇಕಾಗಿರುವ ಕರ್ತವ್ಯ, ಅದರ ಒಂದು ಅರ್ಹತೆ ಏನು ಅಂತ ಕೇಳಿದ್ರೆ ಅವರು ಒಬ್ಬೊಬ್ರು ಕೂಡ ಹಣ್ಣನ್ನ ಏನ್ ಮಾಡ್ಬೇಕ್ರಿ, ದ ಫ್ರೂಟ್ಸ್ ಆಫ್ ಸ್ಪಿರಿಟ್ ಅಂತ ಹೇಳ್ತಾರೆ. ಓಕೆ, ನೋಡ್ರಿ, ಮೇಲಿರೋದು ನಾನು ಮುಂಚೆನೆ ಹೇಳಿದ್ದೀನಿ, ದೇವರು ಕೊಡುವ ಆತ್ಮೀಯ ವರಗಳು ಅಂತ ಹೇಳುವಾಗ ಆತ್ಮೀಯ ವರಗಳಿಗೂ ಆತ್ಮೀಯವಾಗಿರುವ ಹಣ್ಣು ನಾವು ಕೊಡಬೇಕಾಗಿರೋ ಫಲಗಳಿಗೂ ವ್ಯತ್ಯಾಸ ಉಂಟು. ಆತ್ಮೀಯ ವರಗಳು ಅಂತ ಹೇಳುವಾಗ ಸಹೋದರ ಸಹೋದರಿ, ಯಾರ್ರೀ ಅದು ಆತ್ಮೀಯ ವರಗಳು ಅಂದ್ರೆ ತಂದೆಯ ದೇವರು ನಮಗ್ ಕೊಡುವ ವರಗಳು. ಅದ್ರ ಮುಖಾಂತರ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಅನೇಕರ ವಾಕ್ಯವನ್ನು ಓದ್ತೀವಿ, ಅದನ್ನ ಅರ್ಥ ಮಾಡ್ಕೊಂತೀವಿ, ಅನೇಕರಿಗೆ ನಾವು ಆ ವಾಕ್ಯವನ್ನು ಸಾರಕ್ಕೆ ನಾವು ಹೋಗ್ತೀವಿ. ಇದೆಲ್ಲ ಮೊಗ್ಗಿನ ಕೆಲಸ. ಅಷ್ಟೇಗೆ ಅಲ್ಲಿ ನಿಲ್ಲಲ್ಲ. ಅದು ನೆಕ್ಸ್ಟ್ ಸ್ಟೆಪ್ ಏನಾಗ್ಬೇಕಂತ ಕೇಳಿದ್ರೆ ನೋಡ್ರಿ, ಆ ಒಂದು ಹೆಂಗೆ ನಾವು ಆತ್ಮ ವರಗಳನ್ನ ನಾವು ಪಡ್ಕೊಂಡಿದ್ದೀವೋ ಬರೀ ಪಡ್ಕೊಳ್ಳೋದು ಮಾತ್ರ ಅಲ್ಲ, ನೆಕ್ಸ್ಟ್ ಆತ್ಮೀಯ ರೀತಿಯಲ್ಲಿ ಆ ಒಂದು ಫಲಗಳನ್ನು ಕೊಡಬೇಕು. ನೆಕ್ಸ್ಟ್ ಫಲಕ್ಕೆ ಬರ್ತದೆ. ಫಲ ಅಂದ ಏನ್ರಿ ಸಹೋದರ ಸಹೋದರಿಯರೇ ಅಂತ ಹೇಳುವಾಗ ಫಲ ನಮ್ಮಲ್ಲಿ ಏನ್ರಿ ಬೆಳಿಬೇಕು, ಆ ಕ್ಯಾರೆಕ್ಟರ್ ಬೆಳಿಬೇಕು ಸಹೋದರ ಸಹೋದರಿ. ಆ ಕ್ಯಾರೆಕ್ಟರ್ ಬೆಳಿಬೇಕೀಗ, ಅದು ಮುಖ್ಯ ನಮಗೆ ಅಲ್ವರ? ಹೌದು, ಆ ಕ್ಯಾರೆಕ್ಟರ್ ಏನ್ರಿ, ನಮ್ಮಲ್ಲಿ ನಾವು ಕೊಡ್ಬೇಕಾಗಿರುವ ಏನ್ರಿ ಅಂತ ಹೇಳುವಾಗ ಫಲ ಏನು ಸಹೋದರ ಸಹೋದರಿಯರೇ? ನಾವು ಓದಿದೀವಲ್ಲ, ಯಾವುದು ಗಲಾತ್ಯದಲ್ಲಿ 5ನೇ ಅಧ್ಯಾಯ 22-23 ಓದುವಾಗ ಅದನ್ನ ವಾಕ್ಯ, ನಾವು ಎಲ್ಲ ವಾಕ್ಯಗಳೆಲ್ಲ ಗೊತ್ತಿದೆ, ಅದನ್ನು ವಾಕ್ಯ ಕೂಡ ಓದೋಣ. 5ನೇ ಅಧ್ಯಾಯ 22-23. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ಸಾರಿ 24 ಗಂಟೆ ಓದ್ಬಿಟ್ಟೆ. ಸರಿ, ಎಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ನಾವು ನೋಡ್ರಿ ಕ್ಲಿಯರ್ ಆಗಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಸಹೋದರ ಸಹೋದರಿ, ಹಣ್ಣು ಅಂತ ಹೇಳುವಾಗ ಅದರ ಒಂದು ಫಲ ಏನ್ರಿ ಈ ಫಲ ಅಂತ ಹೇಳುವಾಗ ನಮಗ ಅದರಿಂದ ಈ ಫಲಗಳು ಉಂಟಾಗೋದು ಏನಂತ ಕೇಳಿದ್ರೆ ಪ್ರೀತಿ,
ಸಂತೋಷ, ಸಮಾಧಾನ, ಆಮೇಲೆ ಏನ್ರಿ ದೀರ್ಘ ಶಾಂತಿ, ದಯ, ಉಪಕಾರ, ನಂಬಿಕೆ ಅಲ್ವಾ, ಏನು ಸತುತ್ವ, ಆಮೇಲೆ ಯಾವುದು ಸತುತ್ವ, ಆಮೇಲೆ ಸಹೋದರ ಸಹೋದರಿಯರೇ, ಇವು ನಮ್ಮಲ್ಲಿ ಉಂಟಾಗ್ಬೇಕಂತ ಕೇಳಿದ್ರೆ, ಹಾಗಾದ್ರೆ ನೋಡ್ರಿ ಆ ಮೊಗ್ಗು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಕ್ರಿಸ್ತನಿಂದಾನೆ. ಕ್ರಿಸ್ತನು ವಾಕ್ಯದ ಮುಖಾಂತರ, ಆ ವಾಕ್ಯ ಅಂತ ಹೇಳಿದ್ರೆ ಆದಿಯಲ್ಲಿ ಆ ವಾಕ್ಯ ಇತ್ತು, ಆ ವಾಕ್ಯ ದೇವರಲ್ಲಿ ಇತ್ತು ಅಂತ ಹೇಳ್ತಾರೆ. ಆ ವಾಕ್ಯ ನಮಗೆ ಸಾರಿ, ಆ ವಾಕ್ಯ ಮುಖಾಂತರ ನಾವು ಜನಿಸಲ್ಪಟ್ಟಿದ್ದೀವಿ ಅಂತ ಹೇಳ್ತಾರೆ. ಆ ಮೊಗ್ಗು, ಆ ಜನಿಸಲ್ಪಟ್ಟಿರೋದು ಮೊಗ್ಗು. ಆದ್ರೆ ಆ ಮೊಗ್ಗು ಜನಿಸಲ್ಪಟ್ಟಿರೋದ್ರಿಂದ, ಹಂಗೆ ಜನಿಸಲ್ಪಟ್ಟಿರೋ ಕಾರಣಕ್ಕೆ ನಾವು ಹಂಗೆ ಹೋಗಿ ನಾವು ಹೂವು ಹಾಕ್ತಿವ ಅಂತ ಕೇಳಿದ್ರೆ ಹೂವು ಆಗೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಆ ಜನಿಸಲ್ಪಟ್ಟಿರುವ ನಾವು ಅದಕ್ಕೆ ತಕ್ಕದಾಗಿ ನಾವ್ ಏನ್ ಮಾಡ್ಬೇಕಂತ ಕೇಳಿದ್ರೆ ಈ ಹಣ್ಣನ್ನ ಕೊಡಬೇಕು ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಬಹಳ ಮುಖ್ಯ ರೀ ಈ ಹಣ್ಣು ಅಂತ ಬರುವಾಗ. ಈ ಲೈಫ್ ಓಕೆ, ಈ ಎರಡು ವಿಷಯ ನೀವು ಹ್ಯಾಂಡಲ್ ಮಾಡ್ಬೇಕ್ರಿ. ಯಾವ ಎರಡು ವಿಷಯ ಅಂತ ಕೇಳಿದ್ರೆ, ಆತ್ಮವರಗಳನ್ನು ನಾವು ಆತ್ಮೀಯ ರೀತಿಯ ಒಂದು ಫಲಗಳು ಕೊಡುವುದನ್ನು ವ್ಯತ್ಯಾಸ ಇದೆ. ಆತ್ಮವರಗಳು ಅಂತ ಹೇಳುವಾಗ ನಾವು ಎಷ್ಟೇ ಕೂಡ ನಾವು ಆತ್ಮವರಗಳು ತಂದೆ ದೇವ್ರು ಕೊಟ್ರೆ, ಮತ್ತೆ ನಾವು ಆತ್ಮವರಗಳಿಂದ ಕೆಲಸಗಳು ಮಾಡೋದು ಮುಖಾಂತರ ದೇವರು ಸಂತೋಷ ಪಡಲ್ಲ, ಖಂಡಿತ ಸಂತೋಷ ಪಡಲ್ಲ. ನಮ್ಮ ಗುಣಲಕ್ಷಣಗಳು ಏನಾಗ್ಬೇಕಂತ ಬದಲಾವಣೆ ಆಗ್ಬೇಕು. ಈ ಒಂದು ಪ್ರೀತಿ, ಸಂತೋಷ, ಸಮಾಧಾನ, ಇವೆಲ್ಲ ದೀರ್ಘ ಶಾಂತಿ, ದಯ, ಉಪಕಾರ, ಇವೆಲ್ಲ ನಂಬಿಕೆ, ಇವೆಲ್ಲ ಸಹೋದರ ಸಹೋದರಿ ನಮ್ಮಲ್ಲಿ ಉಂಟಾಗಿ ಆ ಫಲ ಕೊಡುವರಾಗಿ ಇರ್ತಾರೆ. ನೋಡ್ರಿ, ಈ ಚಿನ್ನದಂಗ ಇಮಾರ್ಟಾಲಿಟಿ, ಅಮರತ್ವ ಅಂತ ಹೇಳುವಾಗ, ಅಮರತ್ವ ಅನ್ನೋದು ಏನು? ಕೊನೇ ತನಕ ಕ್ರಿಸ್ತನನ್ನ ಹಂಗೆ ನಾನು ಓದ್ಕೊಂಡು ಹೋಗೋದಲ್ಲ, ಇಲ್ಲಿ ಬದಲಾವಣೆ ಆಗೋದು, ಹಣ್ಣು ಕೊಡುವರಾಗಿ ಇರಬೇಕು. ಆಮೇಲೆ ಮೂರನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಅಲ್ವಾ, ಆ ಸರ್ಫೇಸ್. ಮೂರನೇದು ಹೂವ. ಹೂವ ಅಂದ್ರೆ ಏನ್ ಸುತ್ತಿದ್ರೆ ಹೂವ ಅಂತ ಹೇಳಿದ್ರೆ, ಈಗ ನಾನು ಒಂದು ಕ್ಲೂ ಕೊಟ್ಟುಬಿಟ್ಟೆ. ಒಂದು ಏನಪ್ಪ ಅಂತ ಕೇಳಿದ್ರೆ ಅದರ ಮೊಗ್ಗು ಅಂದ್ರೆ ಅದು ಅನೇಕ ವಿಷಯಗಳು ಹೇಳಿಲ್ಲ ನಾನು, ನಮಗೆ ಅರ್ಥ ಆಗುತ್ತೆ ಆ ವಿಷಯಗಳನ್ನು. ಆ ಮೊಗ್ಗು ಅಂತ ಹೇಳುವಾಗ ಕ್ರಿಸ್ತನೊಳಗಿಂದ ನಾವು ಜನಿಸಲ್ಪಟ್ಟಿರುವ ಆ ಮೊಗ್ಗು. ಅದೇ ತರ ಆ ಮೊಗ್ಗು ಯಾವ ತರ ಮೊಗ್ಗು ಅಂತ ಹೇಳಿದ್ರೆ, ನಾವು ಆರೋನ ಒಂದು ಯಾಜಕನ ಹೆಂಗೆ ಆಯ್ಕೆ ಮಾಡಿದ್ರು, ಅದೇ ತರ ನಮ್ಮನ್ನ ಕೂಡ ತಂದೆಯ ದೇವರು ಆ ತರ ಯಾಜಕನಾಗಿನೂ ಅರಸನ ರಾಜನಾಗಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅಂತ ಆ ಮೊಗ್ಗು, ಕರೆಯಲ್ಪಟ್ಟವರು. ಸರಿ, ಅಲ್ಲಿ ನಿಲ್ಸಲ್ಲ. ಎರಡನೇದು, ನಾವು ಕೊಡ್ಬೇಕಾಗಿರುವುದು ಒಂದು ಫಲ ಕೊಡ್ಬೇಕು, ಆತ್ಮೀಯ ರೀತಿಯಲ್ಲಿ ಫಲ ಕೊಡ್ಬೇಕು, ಬಹಳ ಮುಖ್ಯ. ಈ ಆತ್ಮೀಯ ರೀತಿಯಲ್ಲಿ ಫಲ ಕೊಡ್ಬೇಕು ಅಂತ ಈಗ ನಾನು ಎರಡು ಹೇಳ್ಬಿಟ್ಟೆ, ಒಂದು ಮೊಗ್ಗು ಹೇಳ್ಬಿಟ್ಟೆ, ಇನ್ನೊಂದು ಆತ್ಮೀಯ ರೀತಿಯಲ್ಲಿ ಫಲ ಹೇಳ್ಬಿಟ್ಟೆ. ಮೂರನೇದು ಏನಪ್ಪಾ ಅಂತ ಕೇಳಿದ್ರೆ ಹೂವ. ಈ ಹೂವ ಏನಪ್ಪ ರೆಪ್ರೆಸೆಂಟ್ ಆಗತ್ತೆ, ಹೂವ ಏನಕ್ಕೆ ಹೋಲಿಕೆ ಆಗ್ತದೆ ಅಂತ ನೀವು ಒಂದು ಕ್ಲೂ ಕೊಡ್ರಿ ನೋಡೋಣ. ಓಕೆ, ಅಂದ್ರೆ ಜಾನ್ ಬ್ರದರ್ ಹೇಳಿ. ಅಂದ್ರೆ ಹೂವು ಏನ್ ಅದರಿಂದ ಏನ್ ಪ್ರತಿಫಲ ಸಿಗುತ್ತ ಅಂತ ಹೇಳ್ಬೇಕಾ ಏನ್ ಅದು ನೀವು ಕೇಳಿದ್ದು? ಈಗ ನಾನು ಮೊದಲನೇ ಏನು ಹೇಳಿದೆ, ಆ ಮೊಗ್ಗು ಅನ್ನೋದು ಮುಂಚೆನೆ ನಾವು ಅದನ್ನ ಆರೋಣಿಗೆ ಸಂಬಂಧಪಡಿಸಿ ಯಾಚಕರ ಅಂತ ಹೇಳಿದೆ. ಹಣ್ಣಿಗೆ ಸಂಬಂಧಪಟ್ಟ ಈ ಮೂರಲ್ಲೇ ಈ ದೀಪಸ್ತಂಭ ಮಾಡ್ತಾರೆ. ಹಣ್ಣು ಅಂತ ಹೇಳುವಾಗ ನಮ್ಮ ಒಂದು ಕ್ಯಾರೆಕ್ಟರು ನಾವು ಹೇಳ್ಬಿಟ್ಟೆ. ಮೂರನೇದು ಏನಾಗ್ಬೇಕಂತ ಕೇಳಿದ್ರೆ, ಈ ಹೂವ ಯಾವ್ದಕ್ಕೆ ಹೋಲಿಕೆ ಮಾಡಿ ನಾವು ತಗೊಬಹುದು, ಯಾವ್ದಕ್ಕೆ ಹೋಲಿಕೆ ಆಗ್ತದೆ ಅಲ್ವಾ? ಏನಪ್ಪಾ ಇದು ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ, ಮೂರನೇದು ಸಹೋದರ ಸಹೋದರರೇ ಬ್ಲಾಸಮ್ ಅಂತ ಹೇಳಿದ್ರೆ ಅರ್ಥ ಏನಂತ ಕೇಳಿದ್ರೆ, ಇಟ್ ಈಸ್ ಎ ರಿಸರೆಕ್ಷನ್ ಅಂತ ಅರ್ಥ. ಹೂವ ಅಂತ ಹೇಳುವಾಗ ನೋಡ್ರಿ, ಅದರ ಒಂದು ಕೊನೆಯ ವಿಷಯ ಏನಂತ ಕೇಳಿದ್ರೆ, ಅದನ್ನ ಆ ಹಣ್ಣನ್ನ ಬಿಟ್ಟು ಆ ಹೂವ ಬರೋದು. ಹೂವ ಅದನ್ನ ಏನಾಗ್ತದೆ, ತುಂಬಾ ಸುಂದರವಾಗಿ ಆ ಹೂವ ಹೊರಗಡೆ ಬರೋದು, ಹೊಸದಾಗಿ ಬಣ್ಣ ಅಷ್ಟೊಂದು ವರ್ಣವಾಗಿ ಬರುವ ಒಂದು ಹೂವ. ಆ ಹೂವ ಯಾವ್ದಕ್ಕೆ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ, ಕ್ರಿಸ್ತನಲ್ಲಿ ನಮಗೆ ಸಿಕ್ಕುವ ಏನಪ್ಪಾ ಅಂತ ಕೇಳಿದ್ರೆ ಅದು ಪುನರ್ತನಕ್ಕೆ ಅದು ಸಂಬಂಧಪಟ್ಟ ವಿಷಯ. ಬ್ಯೂಟಿಫುಲ್ ಸರ್ಫೇಸ್ ಅಂತ ಹೇಳ್ತಾರೆ.
ಅಂತ ಹೇಳಿದ್ರೆ ಒಂದು ಪುನರ್ತನ ನಮ್ಮಲ್ಲಿ ಬರುವ ಒಂದು ಪುನರ್ತನ. ಈಗ ನೋಡ್ರಿ, 3 ಕಾರ್ಯಗಳೇ ವಿಷಯಗಳು ಏನ್ ತೋರಿಸ್ತೇವೆ ಅಂತ ಕೇಳಿದ್ರೆ, ಅದಕ್ಕೆ ವಾಕ್ಯ ಏನ್ ಹೇಳುತ್ತೆ? ಒಂದು ವಾಕ್ಯ ಕೂಡ ಓದೋಣ. ನಮಗೆಲ್ಲ ಗೊತ್ತಿರೋ ವಿಷಯಗಳೇ ಇದೆಲ್ಲ. ನಾವು ಬೇಸಿಕ್ ಸ್ಟಡೀಸ್ ಅಲ್ಲೇ ಇವೆಲ್ಲ ಓದಿದೀವಿ ಅಲ್ವರ. ಮೊದಲನೇ ವಿಷಯಗಳೆಲ್ಲ ಕೂಡ ನಾವು ಓದಿದ್ರಿ. ಯಾವ್ದಪ್ಪ ಅಂತ ಕೇಳಿದ್ರೆ ಯಾವ್ದಪ್ಪ ಅಂತ ಕೇಳಿದ್ರೆ, ನಾವು ಒಂದು ವಾಕ್ಯ ಓದೋಣ. ಪ್ರಕಟಣೆ 17ನೇ ಅಧ್ಯಾಯ 14ನೇ ವಾಕ್ಯ. ಪ್ರಕಟಣೆ 17:14. ಅವರು ಯಜ್ಞದ ಕುರಿ ಆದಾತನ ಮೇಲೆ ಯುದ್ಧ ಮಾಡುವವರು, ಆದರೆ ಆತನು ಕರ್ತರ ಕರ್ತನು ರಾಜಾಧಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರ ಆದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ನೋಡಿದ್ರ, ಹಂಗಿರುವಾಗ ದೇವರು ಕರೆದವರು, ದೇವರ ಆದುಕೊಂಡವರು, ಆತನ ನಂಬಿಕಸ್ಥರು ಅಂತ 3 ಜನವನ್ನ ಹೇಳೋದನ್ನ ನೋಡ್ತೀವಿ ಅಲ್ವಾ. ಇವಾಗ 3 ಇರ್ಬೇಕು ನಮ್ಮಲ್ಲಿ. ನಾವು ಮೊದಲು ದೇವರ ಕರೆದವರಾಗಿ ಇರ್ಬೇಕು. ಅದೇ ನಾನು ಹೇಳ್ತೇನೆ, ದೇವ್ರ ಕರೆದವರಾಗಿ ಇರ್ಬೇಕು. ಆಮೇಲೆ ಏನಾಗ್ಬೇಕಂತ ಕೇಳಿದ್ರೆ, ದೇವರಿಂದ ಆಯ್ಕೆ ಮಾಡಿರೋರು ಅಂತ ಹೇಳುವಾಗ ಕ್ರಿಸ್ತನ ಸಾರೂಪ್ಯಕ್ಕೆ ಬಂದಿರೋರು, ಆಯ್ಕೆ ಮಾಡೋರು. ಕ್ರಿಸ್ತನ ಸಾರೂಪ್ಯಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಓಡ್ತಾ ಇರೋರು, ಚೋಸನ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ಹಣ್ಣನ್ನ ಕೊಡೋರು, ಕ್ರಿಸ್ತನಂಗೆ ಹಿಂಬಾಲಿಸೋದು, ಆತನ ಸಾರೂಪ್ಯಕ್ಕೆ ಬರೋದು ಅಂತ ಹೇಳುವಾಗ ಆತನ ಹಣ್ಣು ಹೆಂಗೆ ಇದೆಯೋ, ಕ್ರಿಸ್ತನ ಯಾವ ತರ ಆತನ ಹೆಜ್ಜೆ ಚಾಡಲಿ ನಾವು ನಡಿಬೇಕೋ ನೋಡ್ರಿ. ಅವ್ರು ನಮ್ಮಲ್ಲಿ ಮುಂದೆ ಕ್ರಿಸ್ತನ ಇರುವ ಆ ಒಂದು ಚಿಂತೆಯೇ ನಮ್ಮಲ್ಲಿ ಇರ್ಬೇಕು ಅಂತ ಪೇತ್ರ ಇವರು ಫಿಲಿಪಿಯರು ಹೇಳ್ತಾರೆ. ಫಿಲಿಪಿಯರಿಗೆ ಬರೆದವರಲ್ಲಿ ಏನ್ ಹೇಳ್ತಾರೆ? 2ನೇ ಅಧ್ಯಾಯದಲ್ಲಿ ವಾಕ್ಯ ಓದೋದು ಬೇಡ. ಕ್ರಿಸ್ತನು ಇರುವ ಆ ಒಂದು ಚಿಂತೆ, ಆ ಒಂದು ಮನಸ್ಸು ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ. ಈ ಫಲಗಳನ್ನ ನೋಡ್ತಾವ್ರೆ ಸಹೋದರಿ ನೋಡ್ರ. ಆ ತರ ಇರುವಾಗ ಈ 3 ವಿಷಯಗಳನ್ನ ನಾವು ಯಾವ್ದಕ್ಕೆಪ್ಪ ಹೋಲಿಕೆ ಮೊದಲು ಮಾಡ್ತೀವಿ ಅಂತ ಕೇಳುವಾಗೆ, ಅವರು ಮೊದಲು ನಮ್ಮನ್ನ ಕರ್ದಿರೋರ್ನೇ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಆತನ ಆಯ್ಕೆ ಕೂಡ ಮಾಡಿದ್ದಾರೆ. ಆ ಆಯ್ಕೆ ಮಾಡುವವರು ಏನಪ್ಪ ಅಂತ ಕೇಳಿದ್ರೆ ಫೇತ್ಫುಲ್ ಅಂತ ಹೇಳ್ತಾರೆ. ಫೇತ್ಫುಲ್ ಎನ್ನುವಾಗ ಯಾವಾಗ ನಂಬಿಕೆಸ್ಥರಾಗ್ತಾರೆ ಅಂತ ಕೇಳಿದ್ರೆ, ಆತನ ಕೊನೇ ತನಕ ಅಲ್ವಾ. ಅವರು ಆ ಜಯಮಾಲೆ ಹೊಂದುವ ತನಕ ಅಂತ ಹೇಳುವಾಗ ಸಹೋದರ ಆ ಪುನರ್ತನ ಅಂತ ಹೇಳುವಾಗ ಆ ಹೂವಕ್ಕೆ ಸಂಬಂಧಪಟ್ಟ ವಿಷಯ ಹೇಳ್ತಾರೆ ಅಲ್ಲ. ಹೂವ ಅಂತ ಹೇಳುವಾಗ ಒಂದು ಬ್ಯೂಟಿಫುಲ್ ಅಂತ ಸರ್ಫೇಸ್ ಅಂತ ಹೇಳುವಾಗ ತುಂಬಾ ಒಂದು ಹೊರಗಡೆ ಆ ಹೂವ ಬಹಳ ಒಂದು ಸುಂದರವಾಗಿ ಬಂದ್ಬಿಡ್ತದೆ. ಈಗ ನೋಡ್ರಿ, ಆ ದೀಪಸ್ತಂಭ ಹೆಂಗ್ ಬರ್ತದೆ ಅಂತ ಕೇಳಿದ್ರೆ, ಆ 6 ಕೊಂಬೆಗಳು ಕೂಡ ಅಂತ ಹೇಳಿದ್ರೆ, ಈ 7 ಕೊಂಬೆಗಳಲ್ಲಿ ಲೆಕ್ಕ ಮಾಡುವಾಗ ಸಹೋದರರೇ 7 ಸಭೆಯಲ್ಲಿ ಇರುವ ಜನಗಳು ಎಲ್ಲಕ್ಕೂ ಕೂಡ ಈ ಒಂದು ಗುಣಲಕ್ಷಣಗಳು ಬೇಕು. ಮೊದಲು ಅವರು ಏನಾಗಿರ್ಬೇಕು ಅಂತ ಕೇಳಿದ್ರೆ, ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರವೇ ತಂದೆಯ ದೇವರಿಗೆ ನಮ್ಮ ಸೇವೆ. ಮೊದಲು ಸೇವೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಈ ಸೇವೆ ಅಂತ ಹೇಳ್ತಾ ಇರುವಾಗ ನಾವು ಅನೇಕರು ಏನ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ಅಯ್ಯೋ ಬ್ರದರ್, ನನಗೆ ಆ ಒಂದು ಸೇವೆ ಮಾಡುವ ಒಂದು ಅವಕಾಶ ಸಿಗ್ತಿರ್ಲಿಲ್ಲ, ಯಾರಿಗೂ ನನಗೆ ಸಹೋದರರೇ ಈ ತರ ನಾವು ತಿಳ್ಕೊಳ್ಳೋದಿದೆ. ನೀವು ನಿಮ್ಮ ನೂತನ ಸೃಷ್ಟಿಗೆ ಮಾಡುವುದು ಸೇವೆನೇ ದೊಡ್ಡ ಸೇವೆ. ಅದೇ ದೊಡ್ಡ ಸೇವೆ. ಈಗ ಆತನ ನೂತನ ಸೇವೆಗೆ ನೂತನ ಸೃಷ್ಟಿಗೆ ನಾನು ಮಾಡಿದಾಗ ಎಲ್ಲದಕ್ಕೂ ಮಾಡ್ತೀನಿ. ನನ್ನ ನೂತನ ಸೃಷ್ಟಿಗೆ ನಾನು ಸೇವೆ ಮಾಡಿದವನು ಹೊರಗಡೆ ಇರೋರಿಗೆ ಸೇವೆ ಮಾಡಿ ಏನ್ ಪ್ರಯೋಜನ ಹೇಳಿ? ಆದ್ರಿಂದ ನಮಗೆ ಬಹಳ ಮುಖ್ಯ ವಿಷಯ ಏನಂತ ಕೇಳಿದ್ರೆ, ಆ ನೂತನ ಸೃಷ್ಟಿಗೆ ಸೇವೆ ಮಾಡೋರಾಗಿ ಇರ್ತೀವಿ. ಆ ನೂತನ ಸೃಷ್ಟಿಗೆ ನಾವು ಸೇವೆ ಮಾಡೋರು ಶುರು ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಕ್ರಿಸ್ತನ ಒಳಗೆ ನಮ್ಮ ಸೇವಕರಾಗಿ ಅಂತ ಹೇಳಿದ್ರೆ ಮಧ್ಯಸ್ಥನಾಗಿ ಏನ್ ಹೇಳ್ತಾನೆ ಕೇಳಿದ್ರೆ, ಆ ಹೊಸ ಒಡಂಬಡಿಕೆಗೆ ಮಾಡುವ ಆ ಮಧ್ಯಸ್ಥನ ಸೇವಕನಾಗಿ ಕೂಡ ನಮ್ಮನ್ನ ಕರೆಯಲ್ಪಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಅದು ಬಂದು ಆ ಮೊಗ್ಗು ಅಂತ ಹೇಳ್ತಾರೆ.
ಅಲ್ವಾ ಅನ್ನುವಂಥ. ಮತ್ತೆ ಇಲ್ಲಿಗೆ ನಾವು ಕರೆಯಲ್ಪಟ್ಟವರು ಮಾತ್ರ ಅಲ್ಲ, ಹಾದುಕೊಂಡವರು ಅಂತ ಹೇಳ್ತಾರೆ. ಈ ಹಾದುಕೊಂಡವರು ಯಾರಪ್ಪ ಅಂತ ಕೇಳಿದ್ರೆ ಸೋದರ ಸೋದರರೇ, ಒಳ್ಳೆ ಫಲವನ್ನು ಕೊಡುವರು. ಬಹಳ ಮುಖ್ಯ. ಅವರು ಒಳಗಡೆ ಬಂದ ಮೇಲೆ ಒಳ್ಳೆ ಫಲವನ್ನು ಅವರು ಕೊಡೋರಾಗಿ ಇದ್ದಾರೆ ಅಂತ ಕೂಡ ನಾವು ಇಲ್ಲಿ ನೋಡ್ತೀವಿ. ಮೂರನೇದು ಯಾರಪ್ಪ ಅಂತ ಹೇಳಿದ್ರೆ ಫೈತ್ಫುಲ್ ಅಂತ ಹೇಳ್ತಾರೆ. ಈ ಫೈತ್ಫುಲ್ ಅಂತ ಹೇಳುವಾಗ ಯಾರಪ್ಪ ಈ ಫೈತ್ಫುಲ್ ಅಂತ ಹೇಳುವಾಗ ಅಂದ್ರೆ ನಂಬಿಕೆಸ್ತರು. ನಂಬಿಕೆಸ್ತರು ಯಾವಾಗ ಆಗ್ತಾರೆ? ನಂಬಿಕೆಸ್ತರು ಪುನರ್ತನ ಆಗುವ ತನಕ ಇವರು ನಂಬಿಕೆಸ್ತರಾಗಿ ಇರೋದಕ್ಕೆ ಸಾಧ್ಯವಿಲ್ಲ ಅಲ್ವಾ, ಕೊನೆ ತನಕ. ಅದಕ್ಕೆ ಈ ಫ್ಲವರ್ ಅಂತ ಬರುವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇವೇ ಏನಾಗುತ್ತೆ ಅಂತ ಕೇಳಿದ್ರೆ ಬೆಳಕು, ಎಲ್ಲರಿಗೂ ಒಂದು ಆ ಬೆಳಕು ಕೊಡುವ ಒಂದು ಗುಣಲಕ್ಷಣಗಳು ಅಂತ ಹೇಳ್ತಾರೆ. ಸೊ ಇದು ನೋಡ್ಬೇಕಾದ್ರೆ ಈ ಹೂವ ಅಂತ ಹೇಳುವಾಗ ಹೂವ ಯಾವ್ದು ಕಲರ್ ರೆಪ್ರೆಸೆಂಟ್ ಆಗ್ತದೆ ಅಂತ ಹೇಳುವಾಗ ಈ ಹೂವ ಯಾವ್ದು ಕಲರ್ ರೆಪ್ರೆಸೆಂಟೇಷನ್ ಆಗ್ತದೆ ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ಒಂದು ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಅಂತ ಹೇಳುವಾಗ ಆ ಸರ್ಫೇಸು ಅಲ್ವಾ, ನಾಟ್ ಔಟ್ಸೈಡ್ ಅಂತ ಹೇಳ್ತಾರೆ. ಹೊರಗಡೆ ಇರುವ ಒಂದು ಹೂವ ಅಂದ ತಕ್ಷಣ ನಾವು ಹೊರಗಡೆ ನೋಡ್ತೀವಿ. ಹೊರಗಡೆ ನೋಡ್ಬಿಟ್ಟು ಅದು ಹೂವ ಎಷ್ಟು ಸುಂದರವಾಗಿದೆಯಲ್ಲಪ್ಪ ಅಂತ ಆ ಹೂವವನ್ನು ನೋಡ್ತೀವಲ್ಲ. ಆದ್ರೆ ಪೇತ್ರನು ಹೇಳುವಾಗ ಆ ಯಾವ ತರ ಗುಣಲಕ್ಷಣಗಳು ಇರ್ತದೆ ನಮ್ಮಲ್ಲಿ ಇರ್ಬೇಕು ಅಂತ ಹೇಳುವಾಗ ಒಂದು ವಾಕ್ಯ ಓದ ನೋಡ್ರಿ. ಆ ಹಣ್ಣು ಈ ಇದದ್ದು ಯಾವ್ದನ್ನು ಅಂತ ಹೇಳಿದ್ರೆ ಈ ಒಂದು ಬಾದಾಮಿ ಹಣ್ಣು ನೋಡ್ರಿ ಎಷ್ಟು ಸುಂದರವಾಗಿ ಇರ್ತದೆ. ಆ ಹಣ್ಣಲ್ಲಿ ಏನಾಗ್ಬೇಕು ಅಂತ ಹೇಳಿದ್ರೆ ಅದು ಹೂವು ಬರ್ಬೇಕು. ಆ ಹೂವು ಬರ್ಬೇಕಾದ್ರೆ ಆ ಒಂದು ಯಾವ ಒಂದು ಗುಣಲಕ್ಷಣಕ್ಕೆ ಸಂಬಂಧಪಟ್ಟ ವಿಷಯಗಳು ತೋರಿಸ್ತಾರೆ ಅಂತ ಕೇಳಿದ್ರೆ 1 ಪೇತ್ರದಲ್ಲಿ 3ನೇ ಅಧ್ಯಾಯ 4 ಮತ್ತೆ 5ನೇ ವಾಕ್ಯ ಓದೋಣ ಸಿಸ್ಟರ್. ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು. ಬ್ರದರ್ 1 ಪೇತ್ರ 3ನೇ ಅಧ್ಯಾಯ 4-5. ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು. ಜಡೆ ಎಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಸಿಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕತ್ವವಾದ ಶಾಂತಿ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಸಾಕು. ನೋಡಿದ್ರ ಯಾವ್ದು ಅಲಂಕಾರ ಇರಬಾರ್ದು ಅಂತ ಕೇಳಿದ್ರೆ, ನೀನು ಹಾಕಿರುವ ಎಲ್ಲಾ ವಸ್ತುಗಳು, ಅದ್ರ ನೀವು ಹಾಕುವ ಒಂದು ಬಂಗಾರದ ಅಲ್ಲ, ಒಂದು ದೊಡ್ಡ ಬಂಗಾರದ ಹಾಕುವ ಒಂದು ಏನ್ರಿ ನೆಕ್ಲೆಸ್ಗಳು ಎಲ್ಲ ಇವೆಲ್ಲ ನಾವು ಹಾಕುವ ಡ್ರೆಸ್ಗಳಲ್ಲಿ ಇರುವ ಇವೆಲ್ಲ ನಮಗೆ ಅಲಂಕಾರವಾಗಿ ಇರ್ತದೆ. ಹಾಕ್ಬೇಕು, ಖಂಡಿತ ನಮಗೆ ಅದು ಬೇಕೇ ಬೇಕು. ಅನೇಕ ವಿಷಯಗಳು ಏನಾಗ್ತಾರೆ ಅಂತ ಕೇಳಿದ್ರೆ, ಅಲಂಕಾರವಾಗಿ ಇರೋದು ದೇವರ ನೋಟದಲ್ಲಿ ಅಲಂಕಾರ ಯಾವ್ದು ಅಂತ ಕೇಳಿದ್ರೆ ಇದು ಬಹಳ ಮುಖ್ಯ. ಶಾಂತ ಗುಣ ಅಂತ ಹೇಳ್ತಾರೆ ಅಲ್ವಾ. ನಮ್ಮಲ್ಲಿ ಇರುವ ಬೇಕಾಗಿದ್ರೆ ಈ ಶಾಂತ ಗುಣವೇ ತುಂಬಾ ಒಂದು ಅಲಂಕಾರವಾಗಿರ್ತದೆ ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಅದಕ್ಕೆ ಈ ಹಣ್ಣು ಅಂತ ಬರುವಾಗ ನಾವು ಈ ಒಂದು ಹಣ್ಣುಗೂ ಮತ್ತೆ ಈ ಹೂವಾಗೂ ಬರುವಾಗ ನಾವು ಹಣ್ಣು ಕೊಟ್ರೇನೆ ಹೂವು ಬರೋದಕ್ಕೆ ಸಾಧ್ಯ. ಓಕೆ, ಸರಿ ಸಹೋದರ ಸಹೋದರಿಯರೇ, ಇಲ್ಲಿಗೆ ನೋಡ್ಬೇಕಾದ್ರೆ ಇದನ್ನ ನಾವು ಜ್ಞಾಪಕ ಇಟ್ಕೊಳ್ರಿ. ಈ 3 ವಿಷಯ ಕೂಡ ಅನೇಕ ವಿಷಯಗಳು ಒಳಗಡೆ ಹೋಗಿದ್ರೆ ಇನ್ನು ಡೀಪ್ ಆಗಿ ಈ ವಿಷಯಗಳನ್ನ ಮಾತಾಡ್ಬೋದು. ಮೊದಲನೇದು, ಆ ಮಗು ಯಾವ್ದಕ್ಕೆ ಹೋಲಿಕೆ ಆಗ್ತದೆ ಅಂತ ಹೇಳಿದ್ರೆ ಇಟ್ ಈಸ್ ಅ ಪ್ರೀಸ್ಟುಡ್ ಅಂತ ಹೇಳಿದ್ರೆ ಆ ಆರೋನನ ಚಿಗುರಿನ ಕೋಲು ಯಾವ ತರ ಇತ್ತು ಅದೇ ತರ ನಮ್ಮನ್ನ ಕರೀತಾರೆ. ಎರಡನೇದು ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ಹಾದುಕೊಂಡವರ ಬರೀ ಕರೆದರು ಮಾತ್ರ ಅಲ್ಲ, ಹಾದುಕೊಳ್ಬೇಕು ಅಂತ ಹೇಳುವಾಗ ಯು ಹ್ಯಾವ್ ಟು ಗಿವ್ ಎ ಫ್ರೂಟ್ ಆಫ್ ಸ್ಪಿರಿಟ್. ಕ್ರಿಸ್ತನು ತಂದೆ ದೇವರು ನಮ್ಮನ್ನ ಹಾದ್ಕೊಳ್ಬೇಕಾದ್ರೆ ನಾವು ಒಳ್ಳೆ ಗುಣಲಕ್ಷಣವನ್ನು ಕೊಟ್ರೇನೆ ನಾವು ಪುತ್ರ ಸುವರ್ಣ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಅದು ಫ್ರೂಟ್ಸ್ ಆಫ್ ಸ್ಪಿರಿಟ್. ಮೂರನೇದು ಆ ಹೂವ. ಇವು ಕೊನೆ ತನಕ ನಾವು ನಂಬಿಕೆಸ್ಥರಾಗಿರೋದು ಆ ಹೂವ ಅಂತ ಹೇಳುವಾಗ ಆ ಮೇಲಿರುವ ಅಲಂಕಾರ ಅಲ್ಲ, ಒಳಗಡೆ ಇರುವ ಅಲಂಕಾರವನ್ನು ನೋಡಿ ತಂದೆ ದೇವ್ರು ನಮಗೆ ಅದನ್ನ ಹೂವ ಅಂತ ಹೇಳಿದ್ರೆ ರಿಸರೆಕ್ಷನ್
ಈ 3 ವಿಷಯಗಳನ್ನ ಇಲ್ಲಿಗೆ ಕೊಡ್ತಾರೆ ಅಂತ ನೋಡ್ತೀವಿ. ಸಹೋದರ ಸಹೋದರರೇ, ಇದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ. ಈ ಒಂದೊಂದು ಕೂಡ ವಿಷಯಗಳೆಲ್ಲ ಇಟ್ಕೊಂಡ್ಬಿಡೋಣ. ಸರಿ, ಇವಾಗ ಬಹಳ ಮುಖ್ಯ ಈ ಎಲ್ಲ ಇದು ನೋಡ್ರಿ, ಒಂದೊಂದು ಕೊಂಬೆಯಲ್ಲಿ ಕೂಡ ಈ 7 ಸಭೆಗೆ ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ, ಇದನ್ನ ಒಂದು ಇದರಲ್ಲಿ ತೋರಿಸ್ತೀನಿ ಇದೆ. ನೋಡ್ರಿ, ಈ 7 ಸಭೆಗೆ ಇವಾಗ ಏನಾಯ್ತು ಅಂತ ಕೇಳಿದ್ರೆ, ಸಹೋದರ ಸಹೋದರರೇ, ಇವು ಎಲ್ಲ ಗುಣಲಕ್ಷಣಗಳು ಬೇಕು. ಬಟ್ ಇವೆಲ್ಲ ಇದ್ರೆ ಕೂಡ ಬಹಳ ಮುಖ್ಯವಂತ ಒಂದು ವಿಷಯ ಇದೆ ಇದರಲ್ಲಿ. ಈ ದೀಪಸ್ತಂಭದಲ್ಲಿ ಮುಖ್ಯವಾಗಿ ಇವೆಲ್ಲ ಇದೆ. ಆದ್ರೆ ಏನಕ್ಕೆ ಉಪಯೋಗ ಮಾಡ್ತಾರೆ ಅಂತ ಹೇಳುವಾಗ, ನೀವೆಲ್ಲ ಈ ಲೋಕಕ್ಕೆ ಬೆಳಕಾಗಿ ಇರಬೇಕು. ನೀವು ಬೆಳಕಾಗಿ ಇರ್ಬೇಕಂತ ಕೇಳಿದ್ರೆ, ನೀವು ಹಾದುಕೊಂಡವರು, ಕರೆಯಲ್ಪಟ್ಟವರು ಹಾದುಕೊಳ್ಳಬೇಕು. ಹಾದುಕೊಂಡವರು ನಂಬಿಕೆಸ್ಥರಾಗಿ ಇರ್ಬೇಕಂದ್ರೆ ಸಾಮಾನ್ಯವಾಗಿ ಆಗೋದಕ್ಕೆ ಸಾಧ್ಯವಿಲ್ಲ. ಹೆಂಗೆಪ್ಪ ಆಗೋದು? ಇದಕ್ಕೆ ಬಹಳ ಮುಖ್ಯವಂತ ಏನ್ರಿ, ಇಲ್ಲಿ ನಾವು ಹಾಕಿರುವ ದೀಪಸ್ತಂಭ ಇದೆಯಲ್ಲ, ಈ ದೀಪಸ್ತಂಭಕ್ಕೆ ಬಹಳ ಮುಖ್ಯ ವಿಷಯ ಏನ್ರಿ? ಎಣ್ಣೆ ಬ್ರದರ್. ಎಣ್ಣೆ ವೆರಿ ಗುಡ್, ವೆರಿ ಗುಡ್. ಏನಾಗ್ಬೇಕಂದ್ರೆ ಆ ದೀಪಸ್ತಂಭ ಅಲ್ವಾ, ನಾನು ಅದಕ್ಕೆ ನನ್ನ ಇಲ್ಲಿ ಹಾಕಿಕೊಟ್ಟೆ. ಏನಂತ ಹೇಳಿದ್ರೆ, ಆ ದೀಪಸ್ತಂಭ ಎಲ್ಲ ರೆಡಿ ಮಾಡಿಬಿಟ್ಟಿದ್ರೆ ಕೂಡ ಅದಕ್ಕೆ ಎಣ್ಣೆ ಇಲ್ಲ ಅಂತ ಹೇಳಿದ್ರೆ ಅದು ಉರಿಯೋದಿಲ್ಲ. ಅಂತ ಹೇಳಿದ್ರೆ ಅದಕ್ಕೆ ದೀಪಸ್ತಂಭ ಅಂದ್ರೆ ಕರಿಯಕ್ಕಾಗಲ್ಲ. ಹಾಗಾದ್ರೆ ಬಹಳ ಮುಖ್ಯ ಒಂದು ವಸ್ತು ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ, ಅದು ಸಹೋದರ ಸಹೋದರರೇ ಎಣ್ಣೆ ಅಂತ ನೋಡ್ತೀವಿ ಅಲ್ವಾ. ಒಂದು ವಾಕ್ಯ ಓದೋಣ. ವಿಮೋಚನ ಕಾಂಡದಲ್ಲಿ 27ನೇ ಅಧ್ಯಾಯ, ವಿಮೋಚನ ಕಾಂಡ 27ನೇ ಅಧ್ಯಾಯ 20ನೇ ವಾಕ್ಯ ಓದೋಣ ಅಷ್ಟೇ. ದೀಪವು ದೀಪವು ಯಾವಾಗಲೂ ಉರಿಯುವಂತೆ ಇಸ್ರಾಯೇಲರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ನಿರ್ಮಲವಾದ ಎಣ್ಣೆಯನ್ನು ತೆಗೆದುಕೊಡಬೇಕೆಂದು ಅವರಿಗೆ ಅಪ್ಪಣೆಯನ್ನು ಮಾಡು. ಸಹೋದರ ಸಹೋದರರೇ, ಇಲ್ಲಿಗೆ ನೀವು ಓದ್ಬೇಕಾದ್ರೆ ಆ ದೀಪ ಯಾವಾಗಲೂ ಉರಿಬೇಕು ಅಂತೆ. ಆ ಇಸ್ರೇಲರಿಗೆ ಆ ಎಣ್ಣೆ ಅಂತ ಹೇಳುವಾಗ ಆ ಎಣ್ಣೆ ಕಾಯಿಗಳನ್ನು ಕೊಟ್ಟಬೇಕಂತೆ. ನೋಡಿದ್ರೆ ಹೆಂಗೆ ಬರ್ಬೇಕು ಅಂತ ಹೇಳಿದ್ರೆ, ನಮ್ಗೆಲ್ಲ ಗೊತ್ತಿದ್ಯಲ್ಲ ಈ ಎಣ್ಣೆ ಕಾಯಿ ಅಂತ ಹೇಳುವಾಗ ಇದು ಆಲಿವ್ ಟ್ರೀ ಅಂತ ಹೇಳ್ತಾರೆ. ಆಲಿವ್ ಟ್ರೀ ಅಂತ ಹೇಳುವಾಗ ಅದನ್ನ ಆಯಿಲ್ ಟ್ರೀ ಅಂತ ಕೇಳಿದ್ರೆ ಅದು ಕೂಡ ಏನಾಗ್ಬಾರ್ದು ಅಂತ ಕೇಳಿದ್ರೆ, ಸುಮ್ಮನೆ ಯಾವ್ದೋ ಒಂದು ಪ್ರೆಸಲ್ಲ ಚೆನ್ನಾಗಿ ಒಡ್ದು ಅದನ್ನ ಎಣ್ಣೆ ತೆಗಿಬೇಕು. ಸಾಮಾನ್ಯವಾಗಿ ಅದನ್ನ ಏನ್ ಮಾಡಿ ಮತ್ತೆ ನೀವು ಒಂದು ಪ್ರೆಸ್ಸಲ್ಲಿ ಹಾಕಿ ಅದು ತೆಗಿಯಂಗಿಲ್ಲ. ಇದು ಕೂಡ ಅದನ್ನ ಕೊಟ್ಟಿ ಏನ್ ಮಾಡ್ಬೇಕಂದ್ರೆ ಆ ಕಾಯಿಗಳನ್ನ ಕೊಟ್ಟಿ ಎಣ್ಣೆನ ತೆಗಿಬೇಕು. ಆ ಎಣ್ಣೆಯನ್ನು ಏನಾಗ್ಬೇಕಂತ ಕೇಳಿದ್ರೆ ಯಾವಾಗ್ಲೂ ಇದನ್ನ ಉರಿಬೇಕು ಅಂತ ವಾಕ್ಯ ನಾವು ನೋಡುವ. ಅದನ್ನ ಹಂಗೆ ಓದಿ 21ನೇ ವಾಕ್ಯ ಓದ್ರಿ ಹಂಗೆ. ದೇವದರ್ಶನದ ಗುಡಾರದಲ್ಲಿ ಆಜ್ಞಾಶಾಸನಗಳ ಮಂಜೂಷದ ಮುಂದಿರುವ ತೆರೆಯವರೆಗೆ ಆರೋನನು ಅವನ ಮಕ್ಕಳು ಸಾಯಂಕಾಲದಿಂದ ಉದಯದವರೆಗೂ ಯೆಹೋವನ ಸನ್ನಿಧಿಯಲ್ಲಿ ಆ ದೀಪವನ್ನು 20ನೇ ವಾಕ್ಯ ಮಾತ್ರ ಓದಿ ಮತ್ತೆ. ದೀಪವು ಯಾವಾಗಲೂ ಉರಿಯುವಂತೆ ಇಸ್ರಾಯೇಲ್ ದೀಪವು ಯಾವಾಗ್ಲೂ ಏನಾಗ್ಬೇಕಂತೆ, ಉರಿತಾ ಇರ್ಬೇಕು ಅಂತ ಹೇಳು ಅಂತ. ಇದು ಬಹಳ ಮುಖ್ಯ ಅಲ್ವಾ. ಸೊ ಇಲ್ಲಿಗೆ ಅದಕ್ಕೆ ಅವ್ರು ಏನಂತ, ದೀಪ ಯಾವಾಗ್ಲೂ ಉರಿತಾನೆ ಇರ್ಬೇಕು ಅಲ್ವಾ. ಇದೇ ಮೇನ್ ಸೋರ್ಸ್, ಈ ದೀಪಸ್ತಂಭಕ್ಕೆ ಮೇನ್ ಸೋರ್ಸ್ ಇದೆ. ಹಾಗಾದ್ರೆ ನಮ್ಮ ಹತ್ರ ಬರ್ತಾರೆ ಏನಂತ ಕೇಳಿದ್ರೆ, ನಾ ಮುಂಚೆನೆ ಹೇಳಿದ್ದೀನಿ, ಈ 7 ಸಭೆಗಳ ಒಂದೊಂದು ಗುಣಲಕ್ಷಣಗಳೈತೆ. ಇವು ಯಾವ ತರ ಕರೆಯಲ್ಪಟ್ಟಿದ್ದಾರೆ, ಹಾದುಕೊಂಡಿದ್ದಾರೆ, ಅವರು ಕೊನೆಯ ತನಕ ಅದನ್ನ ಓಟ ಮುಗಿಸಿ ನಂಬಿಕೆಸ್ಥರಾಗಿ ಇರೋರೇ ಆ ದೀಪಸ್ತಂಭ ಅಂತ. ಆ ಒಂದೊಂದು ಕೊಂಬದಲ್ಲಿ ಕೂಡ ಇವೆಲ್ಲ ಇದೆ ಅಂತ ಹೇಳುವಾಗ ಎಲ್ಲಾ 7 ಸಭೆಗಳಲ್ಲಿ ಕೂಡ ಈ ಒಂದು ಗುಣಲಕ್ಷಣ ಉಳ್ಳುವ ಎಲ್ಲ ದೇವರ ಮಕ್ಕಳು ಅಲ್ಲಿದ್ದಾರೆ ಅಂತ ನಾವು ನೋಡ್ತೀವಿ. ಹಾಗಿರುವಾಗ ಬಹಳ ಮುಖ್ಯ, ಇದು ಉರಿಯಕ್ಕೆ ಬಹಳ ಮುಖ್ಯ ಕೋರ್ ಅಂತ ಹೇಳುವಾಗ ಏನಪ್ಪ ಈ ಸೋರ್ಸ್ ಅಂತ ಕೇಳಿದ್ರೆ, ಅದು ಎಣ್ಣೆನೆ. ಅದನ್ನ ಮೇಂಟೈನ್ ಮಾಡಬೇಕು. ಯಾವಾಗ್ಲೂ ಏನ್ ಮಾಡಬಾರ್ದು ಅಂತ ಕೇಳಿದ್ರೆ ಅದನ್ನ ಕ್ಲಿಯರ್ ಆಗಿ ಮೇಂಟೈನ್ ಮಾಡಬೇಕು. ಎಣ್ಣೆ ಉರಿತಾನೇ ಇರ್ಬೇಕು.
ಅಲ್ವಾ? ಅದನ್ನ ಎಣ್ಣೆ ಏನಾಗ್ಬಾರ್ದು ಅಂತ ಕೇಳಿದ್ರೆ ಒಂದು ಡಿಮ್ ಆಗ್ಬಾರ್ದು. ಸ್ವಲ್ಪ ಅದು ಬೆಳಕಲ್ಲಿ ಸ್ವಲ್ಪ ಕಮ್ಮಿ ಆದ್ರೆ ಆ ಒಂದು ಹಾಕಿರುವ ಆ ತುರಿಗಳು ಇದೆಯಲ್ಲ, ಅದನ್ನ ಕಾರ್ಬನ್ ಇದೆಯಲ್ಲ, ಅದನ್ನ ಕತ್ರಿಯನ್ನ ಕೊಟ್ಟು ಆ ಕತ್ರಿಯಿಂದ ಏನ್ ಮಾಡ್ಬೇಕಂತ ಕೇಳಿದ್ರೆ ಸರಿಯಾದ ರೀತಿಯಲ್ಲಿ ಸ್ವಲ್ಪ ಕಮ್ಮಿಯಾಗಿ ಉರಿದ್ರೆ ಕೂಡ ಅದರಲ್ಲಿ ಇರುವ ಆ ಕಾರ್ಬನ್ ತೆಗಿಬೇಕು. ಯಾವಾಗಲೂ ಉರಿ ಆಫ್ ಆಗ್ಬಾರ್ದು ಅಂತ ಹೇಳ್ತಾರೆ. ಅದನ್ನ ಒಂದು ವೇಳೆ ಅದನ್ನ ಮತ್ತೆ ಹಾರು ಹೋಗ್ಬಿಟ್ರೆ ಒಂದು ಶಿಕ್ಷೆ, ಅವ್ರಿಗೆ ಶಿಕ್ಷೆ ಇದೆ. ಸೊ ಇದು ಏನಪ್ಪಾ ನಮಗೆ ಅಂತ ಹೇಳುವಾಗ ನಮಗೆಲ್ಲ ಗೊತ್ತಿದೆ. ಎಣ್ಣೆ ಅಂದ್ರೆ ನಮಗೆ ಏನಪ್ಪಾ ಅದು ಏನಕ್ಕೆ ಸೂಚನೆ ಆಗ್ತದೆ ಅಂತ ಹೇಳುವಾಗ ಏನಕ್ಕೆ ಸೂಚನೆ ಆಗ್ತದೆ? ಪವಿತ್ರಾತ್ಮ. ಪವಿತ್ರಾತ್ಮ. ಕರೆಕ್ಟ್ ನೋಡ್ರಿ. ಈಗ ನಾವು ಇವೆಲ್ಲ ಮಾಡ್ಬೇಕಾದ್ರೆ ಈ ದೀಪಸ್ತಂಭವಾಗಿ ಬರ್ಬೇಕಂದ್ರೆ ಮೊದಲು ನಮಗೆ ಬೇಕಾಗಿರೋ ವಿಷಯ ಏನಂತ ಕೇಳಿದ್ರೆ ಪವಿತ್ರಾತ್ಮ ನಮಗೆ ಬೇಕು. ಸಹೋದರ ಬಹಳ ಮುಖ್ಯ. ಈ ಪವಿತ್ರಾತ್ಮ ಅಂತ ಹೇಳುವಾಗ ಆ ಒಂದು ನಮ್ಮಲ್ಲಿ ಇರುವ ಆ ದೀಪವನ್ನು ಇಟ್ಟುಕೊಂಡು ಯಾವಾಗ್ಲೂ ಮೇಂಟೈನ್ ಮಾಡಬೇಕು. ಈ ಪವಿತ್ರ ಆತ್ಮ ನಮ್ಮಲ್ಲಿ ಹಾರಿ ಹೋಗಬಾರದು, ನಮ್ಮಲ್ಲಿ ಇರುವ ಬೆಳಕು ಹಾರಿ ಹೋಗಬಾರದು. ಇದನ್ನ ನಾವು ಯಾವ್ದ್ರಿ ಒಂದು ಸಾಮ್ಯದಲ್ಲಿ ಇದೆ. ಯಾವ ಸಾಮ್ಯ ರೀ? ಒಂದು ಸಾಮ್ಯದಲ್ಲಿ ಹೇಳ್ತಾರೆ, ಕ್ರಿಸ್ತನೇ ಹೇಳ್ತಾರೆ. ಯಾವ್ದಂತ ಕೇಳಿದ್ರೆ ಯಾವ್ದು ಯಾರೋ ಹೇಳಿದ್ರಿ? ಬುದ್ಧಿ ಇಲ್ಲ. ವೆರಿ ಗುಡ್. ನೋಡಿದ್ರ ಯಾವ್ದಕ್ಕೆ ಹೋಲಿಕೆ ಮಾಡ್ತಾರೆ ಅಂತ ಕೇಳಿದ್ರೆ ಕ್ರಿಸ್ತನ ಕುಮಾರನು ಆ ಕಾಲ ಸಮಯ ಬರುವಾಗ ಇವ್ರ ಕೈಯಲ್ಲಿ ಕೂಡ ಎಣ್ಣೆ ಇತ್ತು. ಆ 10 ಕಣಿಗಳು ಇದ್ರು. ಬುತ್ತಿ ಇಲ್ಲದ ಒಂದು ಕಣಿಗಳು ಇತ್ತು, ಬುತ್ತಿ ಉಳ್ಳ ಇರುವ ಕಣಿಗಳು ಕೂಡ ಇದ್ರು. ಯಾಕಪ್ಪ ಇವ್ರಿಗೆ ಬುತ್ತಿ ಇಲ್ಲದ ಕಣಿಗಳು ಅಂತ ಹೇಳುವಾಗ ಅವ್ರ ಕೈಯಲ್ಲಿ ಕೂಡ ಎಣ್ಣೆ ಇತ್ತು. ಕೈಯಲ್ಲಿ ಆದ್ರೆ ಅದು ಹಾರೋಯ್ತು. ಅವರಲ್ಲಿ ಎಣ್ಣೆ ಕಡಿಮೆ ಆಗೋಯ್ತು. ಆದ್ರಿಂದ ಆ ಎಣ್ಣೆಯನ್ನ ತಗೊಳ್ಳೋದಿಕ್ಕೆ ಎಲ್ಲಿ ಹೋಗ್ತಾರೆ ಅಂತ ಕೇಳಿದ್ರೆ ಮತ್ತೆ ಹೋಗಿ ಬರಷ್ಟರಲ್ಲಿ ನಡೆಯುವ ಅಲ್ಲಿ ಘಟನೆ ಏನು? ಡೋರ್ ಇಸ್ ಕ್ಲೋಸ್ ಅಂತ ಬಾಗ್ಲು ಮುಚ್ಚೋದು. ಏನಾಯ್ತು? ಅದು ಬಾಗಿಲು ಏನಾಗಿದೆ ಅಂತ ಕೇಳಿದ್ರೆ ಸಹೋದರರೇ ಬಾಗಿಲು ಮುಚ್ಚಲಾಗಿದೆ ಅಂತ. ಸೊ ಆಗಿರುವಾಗ ನಾವು ಇಲ್ಲಿ ನೋಡ್ಬೇಕಾದ್ರೆ ಆ ಒಂದು ಪರಿಶುದ್ಧ ಆತ್ಮ ಅಂತ ನೋಡಿ ಸಹೋದರರೇ, ಆ ಪವಿತ್ರ ಆತ್ಮ ನಮ್ಮಲ್ಲಿರುವ ಪವಿತ್ರ ಆತ್ಮ ಯಾವಾಗ್ಲೂ ಕೂಡ ಏನಾಗ್ಬಾರ್ದು ಅಂತ ಹೇಳಿದ್ರೆ ಹಾರಿ ಹೋಗ್ದಿರ ನೋಡ್ಬೇಕು. ನೋಡ್ರಿ, ಈಗ ಬೆಳಕಾಗಿ ಬಂದಿರುವ ನಾವು ಕರ್ತನ ಒಂದು ಸೇವೆಯಲ್ಲಿ ಆತನ ಒಂದು ಒಳ್ಳೆ ಒಂದು ಫಲವನ್ನು ಕೊಡಬೇಕು, ಒಳ್ಳೆ ಒಂದು ಹೂವಾಗಿ ನಂಬಿಕೆಸ್ತನಾಗಿ ಇರಬೇಕು. ನಾವು ಉರಿತಾ ಇರ್ಬೇಕು ಅಂದ್ರೆ ನಮ್ಮಲ್ಲಿ ಬಹಳ ಮುಖ್ಯ ಈ ಪವಿತ್ರಾತ್ಮ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಲ್ವಾ? ಸೊ ವಿಮೋಚನೆ ಖಂಡದಲ್ಲಿ 27ನೇ ಅಧ್ಯಾಯ 21ನೇ ವಾಕ್ಯ ಓದ್ರಿ. 27ನೇ ಅಧ್ಯಾಯ 21ನೇ ವಾಕ್ಯ. ದೇವದರ್ಶನದ ಗುಡಾರದಲ್ಲಿ ಯಾರಾದ್ರೂ ಒಬ್ರು ಓದಿ. 3 ಜನ ಓದ್ತಾ ಇದೀರ, ನಂಗೆ ಏನ್ ಕೇಳ್ತಾ ಇಲ್ಲ. ಸಿಸ್ಟರ್ ಓದ್ರಿ. ಸಿಸ್ಟರ್, ದೇವದರ್ಶನದ ಗುಡಾರದಲ್ಲಿ ಆಜ್ಞಾಶಾಸನಗಳ ಮಂಜೂಷದ ತೆರೆಯವರೆಗೆ ಆರೋನನು ಅವನ ಮಕ್ಕಳು ಸಾಯಂಕಾಲದಿಂದ ಉದಯದವರೆಗೂ ಯೆಹೋವನ ಸನ್ನಿಧಿಯಲ್ಲಿ ಆ ದೀಪವನ್ನು ಸರಿಪಡಿಸುತ್ತಿರಬೇಕು. ಇಸ್ರಾಯೇಲ್ಯರು ಅವರ ಸಂತತಿಯವರು ಈ ನೇಮವನ್ನು ಶಾಶ್ವತವಾಗಿ ಅನುಸರಿಸಬೇಕು. ಇದನ್ನ ಸಾಯಂಕಾಲ ತನಕ ಈ ದೀಪಸ್ತಂಭವನ್ನ ಸರಿಪಡಿಸ್ತಾನೆ ಇರಬೇಕು, ಅದು ಹಾರು ಹೋಗಬಾರದು ಅಂತ ಹೇಳ್ತಾರೆ. ಆಗಿರುವಾಗ ಸಹೋದರರೇ, ನಮಗ್ ಕೂಡ ಈಗ ವಾಕ್ಯ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಒಂದು ವಾಕ್ಯ ಇದೆ. ಯಾವ್ದ್ರಿ ಆ ವಾಕ್ಯ? 1ನೇ ತೆಸ್ಲೋನಿಕರಿಗೆ 1 ತೆಸ್ಲೋನಿಕ 5ನೇ ಅಧ್ಯಾಯ 19ನೇ ವಾಕ್ಯ. 1 Thessalonians 5:19. ಅದೇ ನಿಮ್ಮ ಪವಿತ್ರಾತ್ಮ ನಂದಿಸಬೇಡ್ರಿ ಅಂತ ಐತಲ್ಲ ವಾಕ್ಯ ಬದರ. ಅದೇ ಪವಿತ್ರ ಆತ್ಮವನ್ನು ಏನ್ ಮಾಡ್ಬೇಡ್ರಿ, ನಂದಿಸಬೇಡ್ರಿ. ಇದಕ್ಕೆ ಏನ್ ಹೇಳುತ್ತೆ ಗೊತ್ತಾ? ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಕ್ವೆಂಚ್ ನಾಟ್ ದ ಸ್ಪಿರಿಟ್ ಅಂತ ಹೇಳ್ತಾರೆ. ಕ್ವೆಂಚ್ ನಾಟ್ ದ ಸ್ಪಿರಿಟ್ ಅಂತ ಕೇಳಿದ್ರೆ ನಿಮ್ಮಲ್ಲಿ ಇರುವ ಆ ಪವಿತ್ರ ಆತ್ಮವನ್ನು
ಹಾರಿ ಹೋಗ್ದಿರ ನೋಡ್ಕೊಳ್ರಿ ಅಂತ ಹೇಳುವ ವಿಷಯಗಳಿದೆ ಹೇಳ್ತಾರೆ. ಸಹೋದರ ಸಹೋದರಿ, ಹಂಗಿರುವಾಗ ಆ ಪವಿತ್ರ ಆತ್ಮನನ್ನ ಏನ್ ಮಾಡ್ರಿ, ನಂದಿಸಬೇಡ್ರಿ ಅಂತ ಹೇಳ್ತಾರೆ. ಇದು ನಾವು ಗಮನಿಸ್ಬೇಕು. ಯಾವಾಗಪ್ಪ ಹೋಗುತ್ತದೆ ಅಂತ ಹೇಳುವಾಗ, ಯಾವಾಗ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಬರುವಾಗ ನಮ್ಮಲ್ಲಿ ಪವಿತ್ರ ಆತ್ಮ ತಂದೆ ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಮುಂಚೆನೆ ಹೇಳಿದೀನಿ, ಪವಿತ್ರ ಆತ್ಮ ನಮ್ಗೆ ಯಾವಾಗ ಸಿಗ್ತದೆ ಅಂತ ಕೇಳಿದ್ರೆ, ನಾವೆಲ್ಲ ಬ್ಯಾಪ್ಟಿಸಮ್ ಅಲ್ಲಿ ಸಿಗ್ತದ ಅಂತ ಹೇಳಿದ್ರೆ ಇಲ್ಲ. ಬ್ಯಾಪ್ಟಿಸಮ್ ಅಲ್ಲಿ ನಮಗೆ ಪವಿತ್ರ ಆತ್ಮ ಸಿಗುತ್ತಾ ಅಂತ ಹೇಳಿದ್ರೆ ಇಲ್ಲ. ಹಂಗಾದ್ರೆ ಯಾವಾಗ ಸಿಗುತ್ತೆ ನಮಗೆ ಪವಿತ್ರಾತ್ಮ ಅಂತ ಹೇಳುವಾಗ, ತಂದೆಯ ವಾಕ್ಯ ಕೇಳುವಾಗ್ಲೇ, ಆ ವಾಕ್ಯ ನಮ್ಮ ಕಿವಿಯೊಳಗೆ ಹೋಗುವಾಗ್ಲೇ, ಅದು ನಮ್ಮ ಹೃದಯದಲ್ಲಿ ಹೋಗುವಾಗ, ಮನಸ್ಸಲ್ಲಿ ಹೋಗುವಾಗ್ಲೇ ಆ ಪವಿತ್ರ ಆತ್ಮ ನಮ್ಮಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಆ ಒಂದು ಪವಿತ್ರಾತ್ಮ ನಮ್ಮಲ್ಲಿ ಬಂದ್ಬಿಡ್ತದೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ವಾಕ್ಯ ಕೂಡ ಓದಿದೀವಿ. ಅದು ಎಬೇಸ್ಯದಲ್ಲಿ 1ನೇ ಅಧ್ಯಾಯ 13-14 ನಾವು ಓದುವಾಗ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಎಬೇಸ್ಯರಿಗೆ 1ನೇ ಅಧ್ಯಾಯ 13-14 ಓದಿ. ನಿಮ್ಮ ರಕ್ಷಣೆಗೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದಕ್ಕೆ ಎಂಬುದಕ್ಕೆ ಪವಿತ್ರಾತ್ಮನ ನಮ್ಮ ಬಾಧ್ಯತೆಗೆ ಸಂಚಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ನೋಡ್ರ ಸಹೋದರ ಸಹೋದರಿ, ನೀವು ಆ ಒಂದು ವಿಷಯದಲ್ಲಿ ಮಾತಾಡುವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಆ ಒಂದು ವಿಷಯದಲ್ಲಿ ಮೊದಲು ದೇವರ ವಾಕ್ಯವನ್ನು ನಾವು ಕೇಳುವಾಗ್ಲೇ ನಮಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಮೊದಲು ನಿಮ್ಮ ರಕ್ಷಣೆಯ ವಿಷಯದಲ್ಲಿ ಆ ಸುವಾರ್ತೆ ಎಂಬ ಸತ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಸ್ಥರಾಗಿ ನಾವು ಓಡೋದಿಕ್ಕೆ ಮೊದಲು ನಮಗೆ ಸಿಗೋದು ಆ ಪವಿತ್ರಾತ್ಮ. ನೋಡ್ರಿ, ವಾಕ್ಯ ಸಿಗುವಾಗಲೇ ನಮಗೆ ಪವಿತ್ರಾತ್ಮ ಬಂದ್ಬಿಡ್ತದೆ ಒಳಗೆ. ಈ ಪವಿತ್ರ ಆತ್ಮ ನಾವು ಏನ್ ಮಾಡ್ಬೇಕಂತ ಕೇಳಿದ್ರೆ, ದಿನ 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 ಬೆಳೆಸ್ಕೊಬೇಕು, ದಿನ ದಿನ ಬೆಳೆಸ್ಕೊಬೇಕು. ಅದನ್ನ ಹಾರು ಹೋಗ್ದಿರ ನೋಡ್ಕೊಬೇಕು. ಹಾಗಾದ್ರೆ ಬ್ಯಾಪ್ಟಿಸಮ್ ಅಲ್ಲಿ ತಂದೆ ದೇವರು ನಮಗೆ ಪವಿತ್ರಾತ್ಮ ಕೊಡ್ತಾರ ಅಂತ ಕೇಳಿದ್ರೆ ಇಲ್ಲ, ಪವಿತ್ರಾತ್ಮ ಅಲ್ಲ. ಅದು ನಾವು ಒಂದು ಸಿಂಬಲ್ ಮಾಡ್ತೀವಿ, ನಾವು ಒಂದು ತಂದೆಯ ದೇವರಿಗೆ ನಾವು ಮಾಡುವ ಒಡಂಬಡಿಕೆಯನ್ನ ತಿಳಿಸ್ಕೊಡ್ತೀವಿ ಅಷ್ಟೇ. ಅಲ್ಲಿಗೆ ಪವಿತ್ರ ಆತ್ಮ ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಂಗೆ ನಮಗೆ ಒಂದು ಆ ಮೇಲೆ ಇರುವ ಆಕಾಶ ಎಲ್ಲ ತೆಗೆದು ತೋರ್ಸಲ್ಲ. ಯಾಕಂತ ಕೇಳಿದ್ರೆ, ನಮಗೆ ಮುಂಚೆನೆ ತೆಗೆದು ಎಲ್ಲ ವಾಕ್ಯಗಳೆಲ್ಲ ತೋರ್ಸ್ಬಿಟ್ರೆ ಈಗಲೇ ನಮ್ಗೆ ಏನಾಯ್ತು ಅಂತ ಕೇಳಿದ್ರೆ, ವಾಕ್ಯಗಳೆಲ್ಲ ಯಾವಾಗ ಒಡಂಬಡಿಕೆ ಒಳಗೆ ಆ ಫಲವನ್ನು ಕೊಡಕ್ಕೆ ನಾವು ಶುರು ಆಗ್ತಿರೋ ಅವಾಗ ನಮಗೆ ಇವಾಗೆಲ್ಲ ಸಿಕ್ಬಿಡ್ತದೆ. ಸಹೋದರ ಸಹೋದರರೇ, ಹಾಕಿರುವಾಗ ನಮ್ಮ ಪವಿತ್ರಾತ್ಮ ನೋಡ್ರಿ ಇವಾಗ ಒಳಗೆ ಬಂದಿದೆ. ಇದು ಯಾವಾಗ ಹಾಲಾಗ್ತದೆ ನಮಗೆ? ಹಲೋ, ಯಾವಾಗ್ರಿ ಇದು ಆಗ್ತದೆ ಅಂತ ಕೇಳಿದ್ರೆ, ನಾವು ನೋಡ್ರಿ ಇವಾಗ ಮುಂಚೆ ನಾವು ಬಂದಿರುವಾಗ ಸತ್ಯವನ್ನು ಕೇಳುವಾಗ ಒಂದು ಸಂತೋಷ ಇತ್ತು, ಒಂದು ಉತ್ಸಾಹ ಇತ್ತು, ಎಲ್ಲ ಇರ್ತೀವಿ. ಆ ಪವಿತ್ರ ಆತ್ಮ ಅಂತ ಹೇಳುವಾಗ ಯಾವಾಗ್ಲೂ ಒಂದು ವಿಷಯ ನೀವು ಕ್ಲಿಯರ್ ಆಗಿ ನೋಟ್ ಮಾಡಿ ಇಟ್ಕೊಳ್ರಿ. ಏನಪ್ಪ ನೋಟ್ ಮಾಡಿ ಇಟ್ಕೊಳ್ರಿ ಅಂದ್ರೆ, ನಮಗೆ ನಾವು ಏನ್ ತಿಳ್ಕೊಂಡಿದ್ವಿ ಅಂತ ಕೇಳಿದ್ರೆ, ದೇವರು ನಮಗೆ ಈ ಪವಿತ್ರ ಆತ್ಮನ ಕೊಟ್ಟಿದ್ದಾರೆ. ಈ ಒಂದು ಪವಿತ್ರ ಆತ್ಮ ಅಂತ ಬರೋ 1% ಪವಿತ್ರ ಆತ್ಮ ಕೊಟ್ಟಿದ್ದಾರೆ. ಇದನ್ನ ನಾವು ಹೆಂಗ್ ಬೆಳೆಸ್ಬೇಕು ಅಂತ ಹೇಳಿದ್ರೆ, 100%, 100%ಗೆ ನಾವು ಬೆಳ್ಕೊಂಡು ಹೋಗಕ್ ಸಾಧ್ಯವಾ ಅಂತ ಕೇಳಿದ್ರೆ ಸಾಧ್ಯವೇ ಇಲ್ಲ. ನಾಟ್ ಪಾಸಿಬಲ್. 100%ಗೆ ನಾವು ಹೋಗೋಷ್ಟ್ರಲ್ಲಿ ನಮ್ಮ ಸೈತಾನು ಯಾವಾಗ್ಲೂ ನಮ್ಮ ಹಿಂದೆ ಕೂತಿರ್ತಾನೆ, ನಮ್ಮಲ್ಲಿ ಇರ್ತಾನೆ, ಯಾವಾಗ ಬಿಡೋದೇ ಇಲ್ಲ ಅವನು. ಅಲ್ಲಿ ತನಕ ನಾವು ಹೋಗೋದಕ್ಕೆ ನಮ್ಮನ್ನ ಬಿಡೋದಿಲ್ಲ. ಹಾಗಿರುವಾಗ ಮೊದಲೇ ತಂದೆ ದೇವರ ಒಂದು ಯೋಜನೆ ಏನು, ಕ್ರಿಸ್ತನ ಒಂದು ಯೋಜನೆ ಏನಂತ ಕೇಳಿದ್ರೆ, ನಮಗೆ ಪವಿತ್ರಾತ್ಮ ಮೊದಲೇ ಕೊಟ್ಬಿಟ್ರು. 100% ಏನಾಯ್ತು ಅಂತ ಕೇಳಿದ್ರೆ, ನಮಗೆ ಕೊಟ್ಬಿಟ್ರು ಈಗ್ಲೇ. 100% ನಮಗೆ ಹೆಂಗಿದೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ನಮಗೆ ಆಲ್ರೆಡಿ ಇಟ್ ಇಸ್ ಗಿವನ್. ನೋಡ್ರಿ, ಏನ್ ವಿಷಯ ಅಂತ ಕೇಳಿದ್ರೆ, ಒಂದು ಘಟನೆ ನಡೆಯುತ್ತೆ. ಯಾವಪ್ಪ ಘಟನೆ ಅಂತ ಕೇಳಿದ್ರೆ, ಕನಾನ ಸ್ತ್ರೀ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇವಾಗ ಯೇಸು ಸ್ವಾಮಿ ಬಹಳ ಒಂದು ಪ್ರಯಾಣ ಮಾಡಿ ಬಹಳ ಟಯರ್ಡ್ ಆಗ್ಬಿಟ್ಟು ಒಂದ್ ಜಾಗಕ್ಕೆ ಕೂತಿರ್ತಾರೆ. ಅಲ್ಲಿ ಹೋಗುವಾಗ ಅವಾಗ ಕ್ರಿಸ್ತನು ಏನ್ ಕೇಳ್ತಾರೆ ಅಂತ ಕೇಳಿದ್ರೆ, ಸ್ವಲ್ಪ ಏನಾಗಿದೆ, ನೀರು ನನಗೆ ಕುಡಿಯಕ್ಕೆ ಸ್ವಲ್ಪ ನೀರದು. ಒಂದು ವಾಕ್ಯ ಓದೋಣ ಸಿಸ್ಟರ್. ಎಲ್ಲಿ ಅದು? ಯೋಹನ 3ನೇ ಅಧ್ಯಾಯ 34ನೇ ವಾಕ್ಯದಿಂದ ಓದ್ರಿ. ಕೆಲವು ವಿಷಯಗಳು ಓದೋಣ. ಯೋಹನ 3ನೇ ಅಧ್ಯಾಯ
34 ಓದ್ರಿ. ಹೇಗೆಂದರೆ ದೇವರು ಯಾರನ್ನು ಕಳುಹಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ. ನೋಡ್ರಿ, ಇಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ದೇವರು ತನ್ನ ಆತ್ಮವನ್ನು ಅಳತೆ ಇಲ್ದಿರ ಯಾರು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಕ್ರಿಸ್ತನಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಯೇಸು ಸ್ವಾಮಿಗೆ ಅಳತೆ ಇಲ್ದಿರ ಏನ್ ಮಾಡಿದ್ದಾರೆ ಅಂತ ಕೇಳಿ, ಯಾಕಪ್ಪ ಅಳತೆ ಇಲ್ದಿರ ಅವ್ರು ಕೊಟ್ಟಿದ್ದಾರೆ? ಯಾಕೆ ಅಳತೆ ಇಲ್ದಿರ ಅವ್ರಿಗೆ ಆತ್ಮವನ್ನು ಕೊಟ್ರು? ಅವ್ರಿಗೆ ನಮಗೆಲ್ಲ ಎಷ್ಟೆಷ್ಟು ಆತ್ಮ ಕೊಟ್ಟಿದ್ದಾರೆ. ಇದೇ ನಮ್ಗೆ ಒಂದು, ಅವ್ರಿಗೆ ಮಾತ್ರ ಅಳತೆ ಇಲ್ಲದ ಕೊಟ್ಟಿದ್ದಾರೆ. ಆದ್ರಿಂದ ಅವರು ಅದನ್ನ ಓಟವನ್ನು ಮುಗಿಸಕ್ಕೆ ಸಾಧ್ಯ. ನಮಗೆ ಅಳತೆ ಇಳಿದಿರ ಕೊಟ್ಟಿಲ್ಲ, ಸ್ವಲ್ಪ ಕೊಟ್ಟಿದ್ದಾರೆ, ಆದ್ರಿಂದ ನಾವು ಓಡಕ್ಕೆ ಸಾಧ್ಯವಿಲ್ಲ ಅಂತ ನಾವು ನೋಡ್ತೀವಿ. ಈಗ ಏನು ವಿಷಯ ನಡೆದಿದೆ ಅಂತ ಕೇಳಿದ್ರೆ ಬೇರೆ ಏನಿಲ್ಲ. ಯೇಸು ಕ್ರಿಸ್ತನು ಆತನು ಅಳತೆ ಇಲ್ಲದ ಆ ಪವಿತ್ರಾತ್ಮ ಸಿಕ್ಕಿರೋ ಕಾರಣ ಏನು ಅಂತ ಕೇಳಿದ್ರೆ, ಆತನು ಬಂದು ತಂದೆಯ ದೇವರ ಕೆಲಸವು ಮಾತ್ರವೇ ಮಾಡಿದ್ನು. ಇಲ್ಲಿಗೆ ಯಾವೊಂದು ಲೋಕದ ಕಾರ್ಯಗಳು, ಯಾವ ಲೋಕದ ಮಾತುಗಳು, ಯಾವೊಂದು ಲೋಕದ ಒಂದು ಏನ್ರಿ ಲೌಕಿಕಗಳನ್ನ ಅದನ್ನ ಆಸೆ ಪಡದೆ 100% ಅವ್ರು ಬಂದಿರುವ ಕೆಲಸ ಏನಕ್ಕೋ, ಅವ್ರು ಕರೆಯಲ್ಪಟ್ಟಿರುವ ವಿಷಯ ಏನಕ್ಕೋ ಅದನ್ನು ಮಾತ್ರ ಹೋಗಿರುವಾಗ ಅದು ಅಳತೆ ಇಲ್ಲದ ಏನಾಯ್ತು ಅಂತ ಕೇಳಿದ್ರೆ ಅವರಿಗೆ ಪವಿತ್ರಾತ್ಮ ಸಿಕ್ತು. ಆದ್ರೆ ನಮ್ಮನ್ನ ನಾವು ಕಂಪೇರ್ ಮಾಡುವಾಗ ಸಹೋದರ ಸಹೋದರಿಯರೇ, ನಮಗೆ ಹೆಂಗಿದೆ ಆ ಪವಿತ್ರ ಆತ್ಮ ಅಂತ ಹೇಳಿದ್ರೆ, ನಾವು ಲೋಕದಲ್ಲಿ 90% ಲೋಕದಲ್ಲಿ ಇದ್ದೀವಿ ಅಲ್ವಾ. 90% ಲೋಕದಲ್ಲಿ ಇದ್ದೀವಿ. 10% ಮಾತ್ರ, 10% ಮಾತ್ರ ನಾವು ತಂದೆಯ ದೇವರ ಚಿತ್ತವನ್ನು ಮಾಡ್ತೀವಿ ಅಂತ ಹೇಳಿ ಆ ಒಂದು ಕಾರ್ಯದಲ್ಲಿ, ತಂದೆಯ ದೇವರ ಯೋಜನೆಯಲ್ಲಿ, ಆ ವಾಕ್ಯದಲ್ಲಿ ನಾವು ಇರ್ತೀವಿ. ಹಾಗಾದ್ರೆ ನಮಗೆ ಎಷ್ಟು ಪರ್ಸೆಂಟು ನಮಗೆ ಪವಿತ್ರಾತ್ಮ ಸಿಗ್ತದೆ ಅಂತ ಹೇಳಿದ್ರೆ ಅಷ್ಟೇ. ಅದೇ ವ್ಯತ್ಯಾಸ ಅಷ್ಟೇ. ನಮಗೆ ಪವಿತ್ರಾತ್ಮ ಎಷ್ಟು ಸಿಕ್ಕಿದೆಯಪ್ಪ ಅಂತ ಹೇಳಿದ್ರೆ 100% ಸಿಗ್ತಾ ಇಲ್ಲ. ಯಾಕೆ? ನಾವು 100% ಕೊಡ್ತಿಲ್ಲ. 10% ಕೊಡೋದ್ರಿಂದ, 10% ಕೊಡೋದ್ರಿಂದ ನಮಗೆ 10% ನಮಗೆ ಪವಿತ್ರಾತ್ಮ ಸಿಗ್ತದೆ. ಯಾರಪ್ಪ 50% ಕೊಡ್ತಾರೆ ಈ ಲೋಕಕ್ಕೆ ಬಿಟ್ಟು ತಂದೆ 50% ಕೊಡ್ತಾರೋ ಅವ್ರಿಗೆ 50% ಖಂಡಿತ ಅವರಿಗೆ ಪವಿತ್ರಾತ್ಮ ಸಿಗ್ತದೆ. ಇದೇ ತಾನೇ ರೀತಿ ಅವರಿಗೆ. ಹೌದು ಸಹೋದರ ಸಹೋದರಿಯರೇ, ಅದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಆ ಕಾನಾನ್ಯ ಸ್ತ್ರೀ ನೋಡ್ರಿ, ಇನ್ನೊಂದು ವಾಕ್ಯ ಕೊಡುವುದನ್ನ ಅದರಲ್ಲಿ ಕೆಳಗೆ ಹಂಗೆ ಹೋದ್ರಿ. ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಆತನ ಕೆಲಸವೇನಿತ್ತು ಅಂತ ಕೇಳಿದ್ರೆ, ಆತನ ಊಟ ಮಾಡೋದು ಕೂಡ ಅಲ್ವಾ ಅವ್ರಿಗೆ ಸಮಯ ಇರ್ಲಿಲ್ಲ. ಒಂದು ವಾಕ್ಯ ಹಂಗೆ ಹೋದ್ರಿ, ಅದರಲ್ಲೇ 4ನೇ ಅಧ್ಯಾಯ, ಯೋಹಾನ 4ನೇ ಅಧ್ಯಾಯ 6ರಿಂದ ಕೆಲವು ವಿಷಯಗಳು ಓದಿ ಸಿಸ್ಟರ್. 36 ಬರುತ್ತೆ ಅಲ್ಲ, 4ನೇ ಅಧ್ಯಾಯ 6ನೇ ವಾಕ್ಯ. 6ನೇ ವಾಕ್ಯ. ಯಾಕೋಬನು ತಗ್ಗಿಸಿದ ಬಾವಿ ಐತೆ ಬ್ರದರ್. ಅದೇ ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯು ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತಗ್ಗಿಸಿದ ಬಾವಿ ಇತ್ತು. ಯೇಸು ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆಯೇ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರ ಒಳಕ್ಕೆ ಹೋಗಿರಲು ಸಮರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದ್ದನು. ಯಹೂದ್ಯರಿಗೂ ಸಮರ್ಯರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮರ್ಯದವಳು ಆತನಿಗೆ, ಯೋಧ್ಯನಾದ ನೀನು ಸಮರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದ್ದಳು. ಸಾಕು ಸರ್, ಇಲ್ಲಿಗೆ ನಾನು ಒಂದು ಘಟನೆ ಹೇಳ್ಬಿಡ್ತೀನಿ. ಯೇಸು ಸ್ವಾಮಿ ಅಲ್ಲಿ ಇಲ್ಲೇ ಪ್ರಯಾಣ ಮಾಡ್ಬಿಟ್ಟು ಬಹಳ ಟಯರ್ಡ್ ಆಗಿ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯು ವಾಸ್ ವೆರಿ ರೆಕ್ಲೆಸ್ ಅಂತ ಹೇಳಿ ಅಲ್ಲಿ ಒಂದು ಬಾವಿ ಇದೆ, ಆ ಬಾವಿಯಲ್ಲಿ ಕೂತ್ಕೊಂತಾನೆ. ಆ ಬಾವಿ ನಮಗೆಲ್ಲ ಗೊತ್ತು, ಅದು ಯಾಕೋಬಿನ ಬಾವಿ, ಜಮ್ ಜಮ್ ಅಂತ ಹೇಳ್ತಾರೆ. ಆ ಬಾವಿಯಲ್ಲಿ ಕೂತ್ಕೊಂಡಿರುವಾಗ ಒಂದು ಕಾನಾನ್ಯ ಸ್ತ್ರೀ ಬರ್ತಾರೆ. ಆ ಕಾನಾನ್ಯ ಸ್ತ್ರೀ ಬಂದ ಮೇಲೆ ಇಲ್ಲಿ ನಡೆಯುವ ಒಂದು ದೊಡ್ಡ ಘಟನೆ ಇದೆ ಅಲ್ವಾ. ಈ ಕಾನಾನ್ಯ ಸ್ತ್ರೀ ಬಂದ ಮೇಲೆ ಇವಾಗ ಅವರು ನನಗೆ ಏನಾಗುತ್ತೆ, ಸ್ವಲ್ಪ
ದಾಗ ನೀರ್ ಬೇಕು, ನಾನು ದಾಗವಾಗಿದ್ದೀನಿ, ಸ್ವಲ್ಪ ನೀರ್ ಕೊಡು ಅಂತ ಕೇಳುವಾಗ ಆ ಸ್ತ್ರೀ ಏನ್ ಹೇಳ್ತಾನೆ, ನೀನ್ ಹೆಂಗೆ ನನ್ನ ಹತ್ರ ಕೇಳಬಹುದು, ನಾನು ಸುಮ್ನೆ ಹಂಗೆ ಹೇಳ್ತೀನಿ, ಹಂಗೆ ನಿಮ್ ಘಟನೆ ಮಾತ್ರ ಹೆಂಗಿದ್ ಹೇಳ್ಬೋದು ಅಂತ ನೀನ್ ಕೇಳಂಗಿಲ್ಲಲ್ಲ, ನೀನ್ ಯಹೂದನಾಗಿದ್ಯಾ ಅಂತ ಹೇಳ್ತಾರೆ. ಅವಾಗ ಇಲ್ಲಿಗೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಸರಿ ಕೊನೆ ತನಕ ಆ ಸ್ತ್ರೀ ಅಲ್ಲಿಗೆ ನೀರ್ ಕೊಟ್ಲ ಅಂತ ನೋಡಿದ್ರೆ ನೀರು ಕೊಟ್ಟಿಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಆ ಸ್ತ್ರೀ ಬಾವಿ ಎಲ್ಲಿದೆ ಅಂತ ಕೇಳಿದ್ರೆ, ಎಲ್ಲಿದೆ ಅಂತ ಕೇಳಿದ್ರೆ ಅದು ತುಂಬಾ ಆಳವಾಗಿದೆ, ನಿನ್ನ ಹತ್ರ ಏನಿಲ್ಲ, ಒಂದು ಪಾತ್ರ ಇಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಈಗ ವಾಕ್ಯ ಅಲ್ಲಿ ಹೇಳುವಾಗ ನಮ್ ಬ್ರದರ್ ರಸೂಲ್ ಇದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಈ ಬಾವಿ ತರ ನಮಗೆ ವಾಕ್ಯಗಳು ಬಿದ್ದವೆ, ಬಾವಿ ತರ ನನಗೆ ಏನಿದೆ ಅಂತ ಕೇಳಿದ್ರೆ ಅಷ್ಟೊಂದು ಸತ್ಯಗಳು ಬಿದ್ದವೆ. ನಮ್ಮ ಹತ್ರ ಪಾತ್ರಗಳಿದೆಯಾ, ಅದನ್ನ ಹೋಗಿ ಅದ್ರೊಳಗೆ ನಾವು ನೀರು ತಗೊಳ್ಳೋದಿಕ್ಕೆ ಅಂತ ಹೇಳಿದ್ರೆ ಅದು ಆಳವಾಗಿ ಇರುವ ಕಾರಣ ನಿಮ್ಮ ಹತ್ರ ಪಾತ್ರ ಇದ್ರೆ ಮಾತ್ರನೇ ಅದನ್ನ ನೀರು ತಗೊಳಕ್ ಸಾಧ್ಯ ಅಂತ ಹೇಳ್ತಾರೆ. ಇದಕ್ಕೆ ಬ್ರದರ್ ರಸೂಲ್ ನಮಗೆ ಒಂದು ಕೋಟಿಂಗ್ ಕೊಡ್ತಾರೆ ನೋಡ್ರಿ, ಒಬ್ಬೊಬ್ರು ಕೂಡ ನಮಗ್ ಕೂಡ ಇಷ್ಟೊಂದು ಸತ್ಯ ಇದೆ, ಆದ್ರೆ ನಾವು ಒಂದು ದಿನಕ್ಕೆ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಎಷ್ಟು ಆಳಕ್ಕೆ ಇಳಿತೀವಿ ನಾವು ಅದನ್ನ, ಆ ಸತ್ಯವನ್ನು ಕೊಂಡ್ಕೊಳ್ಳೋದಿಕ್ಕೆ ಇಲ್ಲ ಅಲ್ವಾ? ಆ ತರ ಯಾರು ಹೋಗ್ತಾರೋ ಅದ್ರೊಳಗೆ ಹೋಗಿ ಅದನ್ನ ಆಳವಾಗಿ ಹೋಗಿ ಪಾತ್ರ ತಗೊಂಡು ಯಾರಪ್ಪ ಆ ನೀರ್ ತಗೊಂಡು ಬರ್ತಾರೆ ನೋಡಿದ್ರೆ ಸಹೋದರ ಸಹೋದರಿಯರೇ, ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ಕೊಡುವ ನೀರು ಇನ್ನು ಮುಂದೆ ನಿನಗೆ ಏನ್ ಬರಲ್ಲ ಅಂತ ಕೇಳಿದ್ರೆ ಇನ್ನು ನೀರ್ ಕುಡಿ ಏನ್ರಿ, ನಾನ್ ಕೊಡಿ ನೀರು ಏನಾಗುತ್ತೆ ನಿನಗೆ, ಆ ದಾಹವನ್ನು ಏನ್ ಮಾಡ್ತದೆ ಅಂತ ಕೇಳಿದ್ರೆ ಇನ್ನು ಮುಂದೆ ದಾಹವೇ ಆಗಲ್ಲ ನಿನಗೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ, ಅದು ಯಾವ ನೀರ್ ಬಗ್ಗೆ ಮಾತಾಡ್ತಾರೋ ಅವರು ಅಂತ ಹೇಳಿದ್ರೆ ದೇವರ ಸತ್ಯವನ್ನು ಹೇಳ್ತಾರೆ, ಪವಿತ್ರ ಬಗ್ಗೆ ಮಾತಾಡ್ತಾರೆ ಅವರು. ವೆರಿ ಗುಡ್ ಅಲ್ವಾ ಅಂತ ಹೇಳುವಾಗ ನಮಗೆ ಪವಿತ್ರಾತ್ಮ ಕೊಟ್ಟಿದ್ದಾರೆ, ಅದು ನಾವು ಆಳವಾಗಿ ಇಳಿದು ಆ ಪವಿತ್ರಾತ್ಮ ನಮಗೆ ಎಷ್ಟು ಒಳಗೆ ಹೋಗಿ ನಾವು ಇಳಿತೀವೋ ಅಷ್ಟು ಪವಿತ್ರಾತ್ಮ ನಮಗೆ ಸಿಗ್ತದೆ. ಇಲ್ಲ ಮೇಲಾಗಿದ್ದು ಬರೀ 1 ಬಕೆಟ್ 2 ಬಕೆಟ್ ಮಾತ್ರ ಸಾಕು ನನಗೆ ನೀರು ಅಂತ ಹೇಳಿದ್ರೆ ಅಷ್ಟೇ ಸಿಗುತ್ತೆ. ಹಾಗಾದ್ರೆ ಈ ಅಳತೆ ಇಲ್ಲದ ಒಂದು ಪವಿತ್ರಾತ್ಮ ಕ್ರಿಸ್ತನಿಗೆ ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಇನ್ನ ನಾವು ಇಳಿದಿಲ್ಲ ಅಂತ ಅರ್ಥ. ಅಲ್ಲಿಗೆ ಸ್ವಾಮಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಆತನಿಗೆ ಇಲ್ಲಿ ಬಂದ ಮೇಲೆ ಏನಿಲ್ಲ ಅಂತ ಕೇಳಿದ್ರೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅವರು ಊಟ ಎಲ್ಲ ತಗೊಂಡ್ ಬರ್ತಾರೆ. ಆಗ ಕೂಡ ಅದರಲ್ಲಿ 4ನೇ ಅಧ್ಯಾಯ 31, 32 ಓದ್ರಿ ಸಿಸ್ಟರ್. 31, 32. ಅಷ್ಟರೊಳಗೆ ಶಿಷ್ಯರು, ಗುರುವೇ, ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು. ಆದರೆ ಆತನು ಅವರಿಗೆ, ನಿಮಗೆ ತಿಳಿಯದಂತ ಆಹಾರವು ನನಗುಂಟು ಎಂದು ಹೇಳಲು, ಶಿಷ್ಯರು ಆತನಿಗೆ ಯಾರಾದರೂ ಊಟಕ್ಕೆ ತಂದು ಕೊಟ್ಟಾರೋ ಏನೋ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಸಹೋದರ ಸಹೋದರಿ, ಇಲ್ಲಿಗೆ ಅವ್ರು ಏನ್ ಹೇಳ್ತಾರೆ, ಊಟ ತಂದಿದ್ದೀನಿ, ಊಟ ತರಕ್ ಹೋದ್ರು. ಇವಾಗ ನೋಡ್ರಿ, ಮೊದಲು ಯೇಸ್ವಾಮಿ ಹೇಳುವ ವಿಷಯ ನೋಡ್ರಿ, ಆ ಸ್ತ್ರೀ ಬಂದ್ಲು, ನೀರು ಅಂತ ಕೇಳಿದ್ರು, ನೀರು ಕುಡ್ದಿಲ್ಲ. ಇವ್ರು ಊಟ ತಂದಿದ್ರು, ಊಟ ತಿಂದಿಲ್ಲ. ಯೇಸು ಸ್ವಾಮಿ ಏನ್ ಮಾಡಿದ್ರು, ಇವ್ರು ಊಟ ತರಬೇಕು ಅಂತ ತಿನ್ನಕ್ಕೆ ಊಟ ತರಕ್ಕೆ ಹೋಗಿದ್ರು ಅವರು. ಈ ಸ್ತ್ರೀ ಅಲ್ಲಿ ನೀರು ಬೇಕು ಅಂತ ಅಲ್ಲಿಗೆ ಬಂದಿದ್ಲು. ಕ್ರಿಸ್ತನು ಕೂಡ ಅಲ್ಲಿ ನೀರು ಬೇಕು ಅಂತ ಕೇಳಿದ್ರು, ನೀರು ಕುಡ್ದಿಲ್ಲ. ಏನ್ ಹೇಳಿದ್ರು ಅಂತ ಕೇಳಿದ್ರೆ, ನಾನು ಕೊಡುವ ನೀರು ಅಂತ ಹೇಳಿದ್ರು, ಯಾವಾಗೂ ನಿನಗೆ ದಾಗ ಆಗಲ್ಲ ಅಂತ ಹೇಳಿದ್ರು. ಅದೇ ತರ ಇಲ್ಲಿಗೆ ಶಿಷ್ಯರುಗಳು ಬಂದು ಇಲ್ಲಿಗೆ ಅವ್ರು ಕೇಳುವಾಗ, ಊಟ ತಂದಿದ್ದೀನಿ, ಊಟ ಮಾಡಿ ಅಂತ ಹೇಳುವಾಗ ಅವ್ರಿಗೆ ಹೇಳ್ತಾರೆ, ನಾನು ಮಾಡುವ ಊಟ ಇನ್ನೊಂದಿದೆ ಅಂತ ಹೇಳುವಾಗ ಅವಾಗ ಶಿಷ್ಯರುಗಳ ಅರ್ಥ ಆಗ್ಲಿಲ್ಲ. ಅವ್ರು ಏನ್ ತಿಳ್ಕೊಂಡ್ರು ಶಿಷ್ಯರುಗಳು, ಬೇರೆ ಯಾರೋ ಏನೋ ಬೇರೆ ಊಟ ತಂದ್ಬಿಟ್ಟು ಕೊಟ್ಬಿಟ್ಟವ್ರೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಸಹೋದರ ಸಹೋದರಿಯರೇ, ನೋಡ್ಬೇಕಾದ್ರೆ ಅಲ್ಲಿ ಏನ್ ಹೇಳ್ತಾರೆ ಕ್ರಿಸ್ತನು, ನನಗೆ ಬೇರೆ ಓದಿ ಸಿಸ್ಟರ್ ಹಂಗೆ ಅವರಿಗೆ, ನಿಮಗೆ ತಿಳಿಯದಂತ ಆಹಾರವು ನನಗುಂಟು ಎಂದು ಹೇಳಲು, ಆತನಿಗೆ ಯಾರಾದರೂ ಊಟಕ್ಕೆ ತಂದು ಕೊಡ್ತಾರೋ ಏನೋ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಯೇಸು ಅವರಿಗೆ, ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡುವ ಆತನ ಕೆಲಸವನ್ನೇ ಪೂರೈಸುವುದಕ್ಕೆ ನನ್ನ ಆಹಾರವೇ, ಇನ್ನು ಸ್ವಲ್ಪ ಸಾಕು. ಅವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನನ್ನ ಆಹಾರ ಯಾವುದು ಅಂತ ಕೇಳಿದ್ರೆ ತಂದೆಯ ದೇವರು ಕೊಟ್ಟಿರುವ ಹಾದುಕೊಂಡಿದ್ದ, ನೋಡ್ರಿ ಇಲ್ಲಿಗೆ ಕರೆಯಲ್ಪಟ್ಟು ಹಾದುಕೊಂಡಿರುವ ವಿಷಯದಲ್ಲಿ ಅದನ್ನ ಪೂರೈಸದೇ ನನ್ನ ಕೆಲಸ ಅಂತ ಹೇಳಿ ನಾವೆಲ್ಲ ಒಡಂಬಡಿಕೆ ಮಾಡಿ ಬಂದಿದ್ದೀವಿ, ಒಡಂಬಡಿಕೆ ಮಾಡಿದ್ದೀವಿ. ಆ ಒಡಂಬಡಿಕೆ ಏನಂತ ಮಾಡಿದ್ವಿ ಅಂತ ಕೇಳಿದ್ರೆ, ತಂದೆಯ ದೇವರೇ ನಿನ್ನ ಚಿತ್ತವನ್ನು ಪೂರೈಸೋದಿಕ್ಕೆ ನಾವು ಬರ್ತೀವಿ ಅಂತ ಬಂದಿದ್ವಿ.
ನಿಮ್ಮ ಚಿತ್ತ ಏನು, ನಿಮ್ಮ ಯೋಜನೆ ಏನು, ಆ ತರ ನಮ್ಮನ್ನ ಕರೆಯಲ್ಪಟ್ಟಿದ್ಯಾ? ನೋಡ್ರಿ, ತಂದೆ ದೇವ್ರು ನಮ್ಮನ್ನ ಕರೆದಿದ್ದಾರೆ, ಇಷ್ಟೆಲ್ಲ ಕೊಟ್ಟವ್ರು, ಎಲ್ಲ ಮಾಡಿದ್ದಾರೆ. ಆದ್ರೆ ಆತನ ಚಿತ್ತವನ್ನು ಪೂರೈಸೋದಿಕ್ಕೆ ನಾವು ಮುಂದೆ ಹೋಗಿದ್ರೆ ನಮಗ್ ಕೂಡ ಪವಿತ್ರಾತ್ಮ ದಾಸಿ ಸಿಗ್ತಾ ಇದೆ. ನಾವು ನಾವು ಹೆಚ್ಚು ಜಾಡನ್ನ ತಗೊಳಲ್ಲ, ಮುಂದೆ ಹೋಗೋದಿಕ್ಕಿಲ್ಲ. ಏನ್ ಹೇಳ್ತಾರೆ ಗೊತ್ತಾ? ದ ಸ್ಟೆಪ್ಪಿಂಗ್. ಆ ಸೋದರ ಚೆನ್ನಾಗಿ ನಾವು ಒಂದು ವಿಷಯ ಅರ್ಥ ಮಾಡಬೇಕು. ಯಾವಾಗೂ ನಾವು ಮುಂದೆ ನಮ್ಮ ಹೆಜ್ಜೆನ ಇಡುವಾಗ್ಲೇ ದೇವರ ಕೃಪೆ ಕಾಣೋದು ನಮಗೆ. ನಾವು ಯಾವಾಗ ಹಿಂಜಾರ್ತೀವೋ ಅದನ್ನ ನಾವು ಭಯ ಪಟ್ಕೊಂಡು, ಅಯ್ಯೋ ಹೆಂಗಪ್ಪ ನಾನು ಮುಂದೆ ಹೋದ್ರೆ ನನ್ನ ಕುಟುಂಬ ಹೆಂಗಾಗುತ್ತೆ, ನಾನು ಹೆಂಗಾಗ್ತೀನೋ ಏನಂತ ನಾವು ಹಿಂದಿನ ಜರ್ಕೊಂಡೇ ಹೋದ್ರೆ ನೀವು ಹಿಂದ್ ಜರ್ಕೊಂಡೇ ಇರ್ತೀರ ನೀವು. ಆದ್ರೆ ಮುಂದೆ ನಾವು ಒಂದು ಸ್ಟೆಪ್ ಮುಂದೆ ತಗೊಬೇಕು. ಅದೇನ ಹೇಳ್ತಾರೆ, ದ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ತಾರೆ. ಅಂತ ಹೇಳುವಾಗ ಆ ವಿಶ್ವಾಸ ನಂಬಿಕೆ ಹೆಂಗಿರ್ಬೇಕಂತ ಕೇಳಿದ್ರೆ ನಮ್ಮ ಹೆಜ್ಜಲ್ಲಿ ಇರುತ್ತದೆ. ಆ ಇಸ್ರೇಲ್ ಮಕ್ಕಳು ಅಲ್ಲಿಂದ ಆ ಈಜಿಪ್ಟಿಂದ ಬಂದ ಮೇಲೆ ಅವರು ಕಾಲಿಟ್ಟ ಮೇಲೆನೆ ನೋಡಿ, ಆ ಜರಿಗೋ ಹತ್ರ ಕಾಲಿಟ್ಟ ಮೇಲೆನೆ ಆ ನದಿ ನಿಂತು. ಅದೇ ಅದನ್ನ ಮಂಜುಷಪಟ್ಟಿ ತಗೊಳ್ಳುವಾಗ ಆ ಅದನ್ನ ನದಿ ಮೇಲೆ, ಜೋರ್ಡನ್ ನದಿ ಮೇಲೆ ಕಾಲಿಟ್ಟ ಮೇಲೆ ನಿಂತು. ಕಾಲಿಟ್ಟಿಲ್ಲ, ಹೊರಗಡೆ ನಿಂತು ಅಯ್ಯೋ ಹೆಂಗಪ್ಪ ಹೋಗೋದು, ಹೆಂಗನ್ನ ನಾವು ತಾಡಿ ಹೋಗೋದು ಅಂತ ನಿಂತ್ಕೊಂಡೇ ಇದ್ರೆ ಅದು ನಿಲ್ತಾನೆ ಇರ್ಲಿಲ್ಲ. ಹಾಗಿದ್ರೆ ನಾವು ನಮ್ಮ ಹೆಜ್ಜನ್ನ ಮುಂದೆ ಇಟ್ರೆ ಮಾತ್ರವೇ ದೇವರ ಕೃಪೆ, ದೇವರ ದಯ, ದೇವರ ಪವಿತ್ರ ಆತ್ಮ ಇವೆಲ್ಲ ಸಿಗೋದಕ್ಕೆ ಸಾಧ್ಯ. ಹಿಂದೆ ಏನಾಗುತ್ತೆ ಅಂತ ನಾವು ಇನ್ನ ಯೋಚನೆ ಮಾಡ್ಕೊಂಡು ನಾವು ಹಿಂಗೆ ಇದ್ರೆ ನಮಗೆ ಸಿಕ್ಕಿರುವ ಪರಿಶುದ್ಧಾತ್ಮ, ಪವಿತ್ರಾತ್ಮ ಎಷ್ಟೋ ಅಷ್ಟೇ ಉರಿತಾ ಇರ್ತದೆ. ಒಂದು ದಿವಸ ಇವು ಹಾರ್ಕೊಳ್ಳೋದಕ್ಕೆ ಸಾಧ್ಯವೂ ಇರ್ತದೆ. ಸೈತಾನಂತೂ ನಮ್ಮನ್ನ ಬಿಡೋದೇ ಇಲ್ಲ. ನಾನು ಹೇಳಿದ್ನಲ್ಲ, ಸೈತಾನಂತೂ ನಮ್ಮನ್ನ ಬಿಡೋವನಲ್ಲ. ನಮ್ಮನ್ನ ಯಾಗಾದ್ರೆ ಏನ್ ಮಾಡ್ತಾನೆ ಕೇಳಿದ್ರೆ, ನಮ್ಮನ್ನ ಸಹೋದರರೇ, ಈ ಪವಿತ್ರಾತ್ಮನ ಹಾರೋದೇ, ಅದನ್ನ ಹಾರಿಸ್ಬಿಡೋದೇ ಅವನ ಕೆಲಸ ಅಷ್ಟೇ. ಅದನ್ನೊಂದು ಹಾರಿಸ್ಬಿಟ್ರೆ ಆಟೋಮೆಟಿಕ್ ಆಗಿ ನಾವು ಲೋಕಕ್ಕೆ ಹೋಗ್ತೀವಿ. ಎಷ್ಟೋ ಜನ ಹೋಗಿದ್ದಾರೆ, ನಾವು ನೋಡಲ್ಲ. ಹೆಂಗೆಲ್ಲ ನಾವು ಮಾಡ್ತೀವಿ ಅಂತ ಕೇಳಿದ್ರೆ ನಮ್ಮ ಇಷ್ಟ ಪ್ರಕಾರ. ನೋಡ್ರಿ, ಪವಿತ್ರಾತ್ಮನ ಸಂತೋಷ ಪಡೋದು ಹೆಂಗೆ ನೋಡ್ರಿ. ನಾವು ಕ್ರಿಕೆಟ್ ಒಳ್ಳೇದೆ, ಕ್ರಿಕೆಟ್ ನೋಡೋದು ತಪ್ಪ ಅಂತ ಕೇಳಿದ್ರೆ ಇಲ್ಲ. ಸೀರಿಯಲ್ಗಳು ನೋಡ್ತೀವಿ, ಸೀರಿಯಲ್ಗಳು ನೋಡೋದು ತಪ್ಪ ಅಂತ ಕೇಳಿದ್ರೆ ಇಲ್ಲ. ಅದೆಲ್ಲ ನೋಡ್ಬೋದು, ಏನೋ ಚಿಕ್ಕ ಚಿಕ್ಕ ವಿಷಯಗಳ ಅಂತ ನಾವ್ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಇವೆಲ್ಲ ಮಾಡೋದು ತಪ್ಪಿಲ್ಲ. ಆದ್ರೆ ನಿನ್ನಲ್ಲಿ ಇರುವ ಆ ಪವಿತ್ರಾತ್ಮವನ್ನು ದಿನ ಆದ್ರ ಮುಖಾಂತರ ನಾವು ಹಾರ್ತಾ ಇದೆ ಅಂತ ಯೋಚನೆ ಮಾಡಬೇಕು. ಇದನ್ನ ಯೋಚನೆ ಮಾಡಿ ಮುಂದೆ ಹೋಗ್ಬೇಕು. ಕೊನೆಗೆ ಒಂದು ವಾಕ್ಯ ಓದೋಣ. ಫಿಲಿಪಿಯ 2ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ ಸಿಸ್ಟರ್. ಫಿಲಿಪಿಯರ್ಗೆ 2:12. ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ನೋಡಿದ್ರ ಸೋದರ ಏನ್ ಹೇಳ್ತಾರೆ? ನಾನು ಇರುವಾಗಲೂ ಮಾತ್ರ ಅಲ್ಲ ಅಂತ ಹೇಳುವಾಗ, ಯಾರೋ ಒಬ್ರು ಜೊತೆಗೆ ಇರುವಾಗಲೂ ಮಾತ್ರ ಅಲ್ಲ, ಯಾರೋ ಒಂದು ಸ್ಪೀಕರ್ ಜೊತೆಗೆ ಇರುವಾಗ ಮಾತ್ರ ಅಲ್ಲ, ಯಾರೋ ಒಬ್ಬನ ನಮ್ಮನ್ನ ಉತ್ಸಾಹ ಮಾಡ್ತಿರುವ ಮಾತ್ರ ಅಲ್ಲ. ಪೌಲು ಹೇಳ್ತಾ ಇದ್ದಾನೆ, ನಾನು ಇರುವಾಗ ಮಾತ್ರ ನೀವು ಈ ತರ ಇರೋದ್ರಲ್ಲಿ ಏನ್ ಸುಖ ಇದೆ. ಹಾಗಾದ್ರೆ ನಾವು ಮೇಲ್ ಮಾತ್ರ ಈ ತರ ಇದು ಯಾರೋ ಇದಾರೆ ಒಂದು ಅವಾಗೆ ನಮ್ಗೆ ಜ್ಞಾಪಕ ಬರೋದು. ಯಾರಾದ್ರೂ ಒಬ್ರು ನಮ್ಮನ್ನ ಏನ್ ಮಾಡ್ಬೇಕ್ರಿ, ಅಂಟಿಸ್ತಾ ಇರ್ಬೇಕು, ನಾವು ಬೆಂಕಿ ಹಾಕ್ತಾ ಇರ್ಬೇಕು. ನಾವ್ ಯಾರಾದ್ರೂ ಒಬ್ರು ನಮ್ಮನ್ನ ಎಣ್ಣೆ ಕೊಡ್ತಾನೆ ಇರ್ಬೇಕು, ಹಿಂದ್ಗಡೆ ಯಾರಾದ್ರೂ ನಮ್ಮನ್ನ ಚುಚ್ತಾ ಇರ್ಬೇಕು. ಆವಾಗ ನಾವು ಏನಾಗ್ತೀರಿ, ಉರಿಯಕ್ಕೆ ಶುರು ಆಗ್ತೀವಿ ಸಹೋದರ. ಆದ್ರೆ ಇಲ್ಲಿ ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಾನು ಇರುವಾಗ ಮಾತ್ರ ಅಲ್ಲ, ನಾನು ಇಲ್ದಿರ ದೂರ ಇರುವ ಟೈಮ್ ನಿಮ್ಮ ರಕ್ಷೆಯನ್ನು ಸಾಧಿಸಿಕೊಳ್ಳಿರಿ. ಬಹಳ ಮುಖ್ಯ. ಹಾಗಿದ್ರೆ ಮಾತ್ರವೇ ಈ ದೀಪಸ್ತಂಭ ಇಂಥ ವಿಷಯಗಳು ನಮ್ಗೆ ಕೊಡ್ತದೆ. ಯಾವಾಗೂ ಅದು ಉರಿತಾ ಇರಬೇಕು. ಇದು ಒಂದು ಒಳ್ಳೆ ಸಾಕ್ಷಿ ಬರುವ ರಾಜ್ಯದಲ್ಲಿ ಇವೆಲ್ಲ ಛಾಯೆ ತಾನೆ. ಇದು ಒಂದು ಒಳ್ಳೆ ಸಾಕ್ಷಿ ನಮಗೆ, ಇವರೆಲ್ಲ ದೀಪಸ್ತಂಭವಾಗಿದ್ರಪ್ಪ ಅಂತ ಹೇಳಿ ಒಂದು ಸಾಕ್ಷಿಯನ್ನ ಕೊಡ್ತಾರೆ. ಸಹೋದರ ಇದರ ಮನಸ್ಸಲ್ಲಿ ಇಟ್ಟುಕೊಳ್ರಿ. ಈ 1 hour ಇದನ್ನ ಧ್ಯಾನ ಮಾಡಿದ್ದೀವಿ. ಆ ಎಣ್ಣೆ ಇವತ್ತು ನೋಡಿದಂತ 3 ವಿಷಯಗಳು, ಆ ಮೊಗ್ಗು, ಆಮೇಲೆ ಆ ಒಂದು ಹಣ್ಣು, ಆಮೇಲೆ ಆ ಹೂವ, ಆಮೇಲೆ ಆ ಎಣ್ಣೆ, ಬಹಳ ಮುಖ್ಯವಂತ ವಿಷಯ. ಇವನ್ನ ನಾವು ಸ್ವಲ್ಪ ವಿಷಯಗಳನ್ನು ನೋಡಿದೀವಿ. ಇದರ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಹೆಂಗೆ ಆಗ್ಬೇಕು ಅಂತ ಇವು ಮುಂದೆ ಹೋಗೋದಕ್ಕೆ ದೇವ ನಮ್ಮನ್ನ ಆಶೀರ್ವದಿಸ್ಲಿ. ಆಮೇನ್.
ಸಹೋದರ ಸಹೋದರಿಯರೇ, ಈ ಒಂದು ಪಾಠವನ್ನು ಮುಗಿಸ್ಬೇಕು ಅಂತ, ಪಾಠವು ಮುಗಿಸೋದಿಕ್ಕೆ ನಮ್ಮ ಮಧ್ಯದಲ್ಲಿ ಇರುವ ಬ್ರದರ್ ರವಿ ಬ್ರದರ್ ಇದ್ದೀರಾ? ಬ್ರದರ್ ರವಿ, ಬ್ರದರ್ ಮೋಹನ್ ರಾಜ್ ಬ್ರದರ್ ಇದ್ದೀರಾ? ಬ್ರದರ್ ಯಾರಿದ್ದಾರೆ? ಗೊತ್ತಾಗ್ತಾ ಇಲ್ವಲ್ಲ. ಇದೀ ಬ್ರದರ್. ಬ್ರದರ್ ಒಂದು ಪ್ರಾರ್ಥನೆ ಮಾಡಿ ಮುಗಿಸೋಣ. ಅದು ಗಾಢ ಅನ್ಮ್ಯೂಟ್ ಆಗ್ಲಿಲ್ಲ, ಹಂಗಾಗಿ ಸ್ವಲ್ಪ ಲೇಟ್. ಪರವಾಗಿಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಸ್ವರ್ಗೀಯ ಪರಲೋಕದ ತಂದೆಯ ಯೆಹೋವನೇ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆ ದೇವರೇ, ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರನ್ನು ಎಲ್ಲ ಸಹೋದರ ಸಹೋದರಿಗಳನ್ನು ಒಟ್ಟಾಗಿ ಸೇರಿಸಿ ಈ ದೇವದರ್ಶನದ ಗುಡಾರದ ದೇವರೇ, ನಿಮ್ಮ ದೀಪಸ್ತಂಭದ ವಿಷಯವಾಗಿ ಅನೇಕ ನಿಮ್ಮ ಸತ್ಯಗಳನ್ನ ನಾವು ಬೆಳೆಯಬೇಕಾದಂತ ಅನೇಕ ಸಂಗತಿಗಳನ್ನ ದೇವರೇ, ಮೊಗ್ಗು ಕಾಯಿ ಮತ್ತು ಹೂವಿನ ವಿಷಯವಾಗಿ ದೇವರೇ, ನಿಮ್ಮ ದೃಷ್ಟಿಯಲ್ಲಿ ನಾವು ಬೆಳೆಯುವಂತೆ ನಮಗೆ ಸಹಾಯ ಮಾಡಿದಿರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಈ ಪಾಠದ ವಿಷಯದಲ್ಲಿ ದೇವರೇ, ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಜಾನ್ ಬ್ರದರ್ನು ಕೂಡ ವಿಶೇಷವಾಗಿ ನಡೆಸಿಕೊಟ್ಟಿದ್ದೀರಿ. ಕೇಳುವಂತ ಒಂದು ಮಹಾಕೃಪೆಯನ್ನು ದೇವರೇ ನಮ್ಮೆಲ್ಲರಿಗೂ ನೀವು ಅನುಗ್ರಹಿಸಿ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆ ದೇವರೇ. ಇನ್ನು ಅನೇಕ ಒಂದು ದೀಪಸ್ತಂಭದ ವಿಷಯದಲ್ಲಿ ಇನ್ನೂ ಅನೇಕ ಸತ್ಯಗಳನ್ನ ಗುಡಾರ್ಥಗಳನ್ನ ದೇವರೇ ಅಪ್ಪ ನೀವು ಇನ್ನೂ ಇಟ್ಟಿದ್ದೀರಿ. ಇನ್ನು ಮುಂದೆ ಅನೇಕ ಸಂಗತಿಗಳನ್ನ ದೇವರೇ ನಾವು ಕಲೀಲಿಕ್ಕೆ ಸಹೋದರ ಮುಖಾಂತರ ನಮಗೆ ಸಹಾಯ ಮಾಡ್ರಿ. ಈ ಕೂಟದ ಆರಂಭದಿಂದ ಹಿಡಿದು ಇಲ್ಲಿಯ ತನಕ ಯಾವುದೊಂದು ಅಡೆತಡೆ ಇಲ್ಲದೆ ಕುಂದುಕೊರತೆ ಇಲ್ಲದೆ ದೇವರೇ ನಮ್ಮ ಮಧ್ಯದಲ್ಲಿ ನೀವು ತಾನೇ ಇದ್ದು ನಡೆಸಿಕೊಟ್ಟಿದ್ದಕ್ಕಾಗಿಯೂ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೆ ದೇವರೇ. ವಿಶೇಷವಾಗಿ ಸಹೋದರನ ಕುಟುಂಬವನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಿ ಅವರಿಗೆ ಕುಟುಂಬಕ್ಕೆ ಬೇಕಾದಂತ ಒಂದು ಬಲ, ಒಂದು ಆರೋಗ್ಯವನ್ನು, ಶಕ್ತಿಯನ್ನು, ಜ್ಞಾನವನ್ನು ಕೊಟ್ಟು ದೇವರೇ ನಡೆಸಿಕೊಡ್ರಿ ಎಂಬುದನ್ನು ಬೇಡಿಕೊಳ್ಳೋರಾಗಿದ್ದೇವೆ. ತಂದೆಯೇ, ಎಲ್ಲವನ್ನೂ ದೇವರೇ ನಿಮ್ಮ ಚಿತ್ತಕ್ಕನುಸಾರವಾಗಿ ಒಪ್ಪಿಸಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ಒಡೆಯನು, ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೆ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಎಲ್ಲಾ ಸಹೋದರ ಸಹೋದರಿಯರಿಗೂ ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲ ಬ್ರದರ್ ಅಂಡ್ ಸಿಸ್ಟರ್ಗೆ. ನಮಸ್ತೆ. ಗುಡ್ ನೈಟ್. ಗುಡ್ ನೈಟ್. Namaste, all brothers and sisters. Good night. ನಮಸ್ತೆ ಎಲ್ಲಾರ್ಗು ನಮಸ್ತೆ. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ.